ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ಹಂತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅಕ್ಕ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿಯವರು ಹಗಲಿರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಇಡೀ ಒಂದಾಗಿ ಆ ಕಡೆಗೆ ನಿಂತು ಇವತ್ತು ಚರ್ಚೆ ಮಾಡಬೇಕಾಗಿತ್ತು. ವೈರಿ ರಾಷ್ಟ್ರವೊಂದರ ಕಿತಾಪತಿ ಮತ್ತು ಕಿರಿಕಿನ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಭವ್ಯ ಭಾರತದ ಒಳಗಡೆ 2 ರಾಜ್ಯಗಳ ನಡುವೆ ತಂದಿಟ್ಟಿರುವಂತಹ ಒಂದು ಕಿಚ್ಚು ಮತ್ತು ಕಾಲ್ಗಿಚ್ಚಿನ ಬಗ್ಗೆ. ಇವರು ಸಾಂವಿಧಾನಿಕ ಸಂಸ್ಥೆಗಳೇ, ಅದರಲ್ಲೂ ಅವರಿಬ್ಬರನ್ನು ದ್ವೇಷಿಗಳಂತೆ, ಅವರಿಬ್ಬರನ್ನ ವೈರಿಗಳಂತೆ ಎದುರು ಬದರು ನಿಲ್ಲಿಸಿ ದೂರದ ದಿಲ್ಲಿಯಲ್ಲಿ ಕುಳಿತುಕೊಂಡು ಮಜಾ ನೋಡ್ತಾ ಇದ್ದಾರೆ. ಎಂಥ ದೌರ್ಭಾಗ್ಯ ಭಾರತದ್ದು. ವೈರಿ ರಾಷ್ಟ್ರದ ಬಗ್ಗೆ ಮಾತನಾಡುವ ಬದಲು ವೈರಿಯ ರೀತಿ ಬಿಂಬಿತವಾಗುತ್ತಿರುವ 2 ರಾಜ್ಯಗಳ ವಿಚಾರವನ್ನು ಇವತ್ತು ಇಷ್ಟು ದೀರ್ಘಕಾಲ ಚರ್ಚೆ ಮಾಡುವ ಸ್ಥಿತಿ. ಶೇಮ್ ಆನ್ ಅಸ್. ಒಂದು ಕಡೆ ಪಾಕಿಸ್ತಾನ ಭಾರತದ ಕಾಶ್ಮೀರ ಗಲಾಟೆ ಆಗ್ತಾ ಇದ್ರೆ, ಇತರ ಕರ್ನಾಟಕ ತಮಿಳುನಾಡಿನ ಕಾವೇರಿ ಯುದ್ಧವೂ ಜೋರಾಗಿದೆ. ಕಾವೇರಿ ನೀರು ಉಳಿವಿಗಾಗಿ ಇಡೀ ದಿನ ರಾಜ್ಯ ಸರ್ಕಾರ ಬ್ಯುಸಿ ಆಯಿತು. ಬೆಳಗ್ಗೆಯಿಂದ ಈವರೆಗೆ ಒಂದರ ಮೇಲೊಂದರಂತೆ ಸಭೆ ನಡೆದವು. ಸಿಎಂ ಸಿದ್ದರಾಮಯ್ಯ ನಿವಾಸದಿಂದ ಶುರುವಾದ ಸಭೆ ಸಂಜೆ ಸರ್ವ ಪಕ್ಷದ ಸಭೆವರೆಗೆ ಮುಂದುವರಿತು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಎಲ್ಲ ಒತ್ತಾಯಿಸಿದ್ರು. ಇನ್ನು ಮಧ್ಯಾಹ್ನ ನಡೆದ ಮಂತ್ರಿ ಪರಿಷತ್ ಸಭೆಯಲ್ಲೂ ಇದೇ ನಿರ್ಣಯ ಕೈಗೊಳ್ಳಲಾಯಿತು. ಅಲ್ಲದೆ ವಿವಾದವನ್ನು ರಾಷ್ಟ್ರಪತಿಗಳ ಅಂಗಳಕ್ಕೆ ಕರೆದೊಯ್ಯಲು ತೀರ್ಮಾನಿಸಲಾಗಿದೆ. ಆಮೇಲೆ ಪ್ರಶ್ನೆ ಬರಬಹುದು ರಾಷ್ಟ್ರಪತಿಗಳ ಪಾತ್ರದ ಬಗ್ಗೆ, ಅದಕ್ಕೆ ಉತ್ತರ ಕೊಡೋಣ. ಪ್ರಧಾನಿ ಮೋದಿ ಮಧ್ಯಸ್ಥಿಕೆ ವಹಿಸಾದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳ ಬಳಿಗೆ ನಿಯೋಗ ತೆರಳಲು ನಿರ್ಧರಿಸಿದೆ. ಅಲ್ಲೂ ಕೂಡ ತಮಿಳುನಾಡಿನ ಒತ್ತಡದ ಬಗ್ಗೆ ಹಾಗೂ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ನಡುವೆ ಕಾವೇರಿ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಸಿದ್ದರಾಮಯ್ಯನವರು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ತೆರಳಿದರು. 1 ಗಂಟೆಗಳ ಕಾಲ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ದೇವೇಗೌಡರು, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡಬೇಡಿ, ನ್ಯಾಯಾಂಗ ನಿಂದನೆಯಾದರೆ ಏನಾಗುತ್ತೋ ನೋಡೇ ಬಿಡೋಣ, ಎಲ್ಲರೂ ಒಟ್ಟಾಗಿ ಇದ್ದು ಬಿಡೋಣ ಅಂತ ಹೇಳಿದರು. ವಾಟ್ ಎ ವಂಡರ್ಫುಲ್ ಸ್ಟೇಟ್ಮೆಂಟ್. ಅದೇ ಅದು ನಿಲುವು ಅಂದರೆ ಹೋರಾಟಕ್ಕೂ ನಿಮ್ಮ ಎಲ್ಲ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಪ್ಲಸ್ ಮಹದಾಯಿ ಹೋರಾಟವನ್ನು ಇದೇ ರೀತಿ ಮಾಡಿ ಅಂತ ಹೇಳಿದರು. ಏನೇನೋ ಮಾತಾಡಿದೀವಿ, ಅವೆಲ್ಲ 1 ಗಂಟೆ ಎಲ್ಲ ಇದನ್ನೇ ಮಾತಾಡಲಿಲ್ಲ. ಹೆಚ್ಚಾಗಿ ಕಾವೇರಿ ಇಶ್ಯೂ ಬಗ್ಗೆನೇ, ನೀರು ಹಂಚಿಕೆ ಬಗ್ಗೆನೇ, ನಿನ್ನೆ ಆಗಿರ್ತಕ್ಕಂಥ ಆದೇಶದ ಬಗ್ಗೆನೇ ಚರ್ಚೆ ಮಾಡಿದೀವಿ. ಸರ್ ಮೊದಲನೇದಾಗಿ ಎಲ್ಲ ಒಂದೊಂದು ಪಾಯಿಂಟ್ ಕ್ವಿಕ್ ಆಗಿ ಹೋಗ್ಬಿಡೋಣ. ಯಾಕಂದ್ರೆ ಇವತ್ತು ನಾನು ಆ ಬೋರ್ಡಿನ ಬಗ್ಗೆ ಹೇಳಬೇಕು. ಆ ಬೋರ್ಡ್ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಇವತ್ತು ಸ್ಪಷ್ಟವಾಗಿ ಹೇಳಬೇಕು ಜನಕ್ಕೆ, ಅದನ್ನ ಹೇಳೋಣ. ಅಲ್ಲ ಸರ್, ಆಮೇಲೆ ಬಹಳ ಮಜದೊಂದು ಕಥೆ ಇದೆ. ಕಥೆ ಅಲ್ಲ, ವಾಸ್ತವ, ಅದನ್ನ ಹೇಳ್ತೀನಿ. 4.5 TMC 6,000 ಕ್ಯೂಸೆಕ್ ಈಗ ಬಿಡಿ ಅಂತ ಹೇಳಿದಾರಲ್ಲ ಸುಪ್ರೀಂ ಕೋರ್ಟು. KRSನ ಸ್ಥಿತಿ ಹೆಂಗಿದೆ ಅಂತ ಹೇಳ್ತೀನಿ. ಸ್ಲೂಯಿಸ್ ಗೇಟ್ಗಳ ಹಿಂಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಕಂಡು ಬಂದಿರುವಂಥ ಒಂದು 60 ಅಡಿ ಬಂಡೆ ಒಂದು ಏನೇನು ಕಿತಾಪತಿ ಮಾಡ್ತಿದೆ ಅಂತ ಹೇಳ್ತೀನಿ ಇವತ್ತು ಡ್ಯಾಮ್ ಹಿಂಭಾಗದಲ್ಲಿ. ಹೇಳಿ. ಮೊದಲನೇ ಪ್ರಶ್ನೆ, ಸರ್ವಪಕ್ಷಗಳ ಸಭೆಗೆ ಬಿಜೆಪಿ ಗೈರಾಗಿರೋದು, ಅದಕ್ಕೆ ಆಮೇಲೆ ಬರೋಣ. ಆರಂಭದಲ್ಲಿ ರಾಷ್ಟ್ರಪತಿಗಳ ಬಳಿಗೆ ಹೋಗುವಂತಹ ನಮ್ಮ ನಿರ್ಧಾರ, ನೀವು ಸಮಯವನ್ನು ಖರೀದಿ ಮಾಡಲಿಕ್ಕೆಂದೇ ತೆಗೆದುಕೊಳ್ಳುತ್ತಿರುವ ಮಗದೊಂದು ನಿರ್ಧಾರ. ಈ ನಿರ್ಧಾರದಿಂದ ಒಂದು ಸಂದೇಶವನ್ನು ದಿಲ್ಲಿಯಲ್ಲಿ ರವಾನೆ ಮಾಡಬಹುದೇ ಹೊರತು ಹೆಚ್ಚೇನೂ ಆಗಲಿಕ್ಕಿಲ್ಲ. ರಾಷ್ಟ್ರಪತಿಗಳಿಗೆ ನಿಮಗೆ ನ್ಯಾಯವನ್ನು ನೀಡುವಂತಹ ಯಾವ ಅಧಿಕಾರವೂ ಇಲ್ಲ, ಶಕ್ತಿಯೂ ಇಲ್ಲ. ಭಾಳ ಜಾಸ್ತಿ ಅಂದರೆ ನಿಮ್ಮನ್ನು ಗೌರವದಿಂದ ಕರೆದು ಕೂರಿಸಿ ಕಾಫಿ ಕೊಟ್ಟು ನಿಮ್ಮ ಸಂಕಟವನ್ನು ಬೇಕಾದರೆ ಕೇಳಬಹುದು. ಅದೇ ರೀತಿ ನಾಳೆ ತಮಿಳುನಾಡಿನಿಂದ ನಿಯೋಗ ಬಂದರೆ ಅವರಿಗೂ ಅದೇ ಕಪ್ಪು ಮತ್ತು ಸಾಸರ್ನಲ್ಲಿ ಕಾಫಿಯನ್ನು ಕೊಟ್ಟು ಅವರ ಸಂಕಟವನ್ನು ಅವರು ಕೇಳಬಹುದು. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಿಗೆ ಮಧ್ಯಪ್ರವೇಶ ಮಾಡೋದಕ್ಕೆ ಏನಾದರೂ ಒಂದು ಸೂಚನೆ ಕೊಡಬಹುದಾ? ಸೂಚನೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಕೆಲವು ವಿಚಾರದಲ್ಲಿ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂತ ಇರುತ್ತೆ. ಉದಾಹರಣೆಗೆ ಸುಪ್ರೀಂ ಕೋರ್ಟ್ಗೆ ಪ್ರೆಸಿಡೆನ್ಷಿಯಲ್ ರೆಫರೆನ್ಸಸ್ ಅನ್ನ ಕೇಳಬಹುದು ಬೇಕಾದ್ರೆ. ಈ ರೀತಿ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅನ್ನೋ ಆ ಅಧಿಕಾರ ಏನಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಆದರೆ ಅದನ್ನು ಬಳಸ್ಕೊಂಡು ಆದೇಶವನ್ನು ಕೊಡಲಿಕ್ಕೆ ಬರಲ್ಲ. ಹೀಗೆ ಮಾಡಿ. ಹೆಚ್ಚು ಹೆಚ್ಚು ಅಂದರೆ ನಾವು ಕೊಟ್ಟಿರುವ ಬಿಳಿ ಹಾಳೆಯ ಮೇಲೆ ಮುದ್ರಿತವಾಗಿರುವ ಕಪ್ಪು ಅಕ್ಷರಗಳ ಆ ಪತ್ರವನ್ನು ಬೇಕಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ರವಾನಿಸಬಹುದು. ಪರಿಗಣಿಸಿ ಅಂತಾನೂ ಅಲ್ಲ, ನನಗೆ ಮನವಿ ಬಂದಿದೆ, ನೀವು ನೋಡಿ ಏನು ಅಂತ ಅಷ್ಟೇ. ಪರಿಗಣಿಸಿ ಅನ್ನಕ್ಕಾಗಲ್ಲ ಅವರು, ಅದು ಹೇಳಕ್ ಬರಲ್ಲ. ಹಾಗಾದ್ರೆ ಯಾಕೆ ಹೋಗ್ಬೇಕು ರಾಷ್ಟ್ರಪತಿಗಳ ಹತ್ರ ಸರ್? ಸಂದೇಶ ರವಾನೆ. ಕೆಲವು ಕ್ರಿಯೆಗಳು ಫಲವನ್ನು ಕೊಡುವುದಿಲ್ಲ ಎನ್ನುವ ವಿಶ್ವಾಸ ನಮಗಿರುತ್ತೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿ ಕುಳಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎದ್ದು ಬಿದ್ದು ಓಡೋಡಿ ಬಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನಮಗೇನಿಲ್ಲ ಸಾಂಕೇತಿಕವಾಗಿ. ಆದರೆ ಆ ಸಂದೇಶ ರವಾನೆ ಆಗಬೇಕು. ವೆಹಿಕಲ್ ಸುಟ್ಟ ತಕ್ಷಣ ಆಗಲ್ಲ ಅಂತ ಹೆಂಗೆ ಹೇಳ್ತೀವೋ ಹಂಗೆ ಇದುವೆ ಕೆಲವು ಸರಿ ಅದಾಗಬೇಕು. ಅದಾಗಲಿ ಅನ್ನೋದು ನಮ್ಮ ಬಯಕೆ. ರಾಷ್ಟ್ರಪತಿಗಳ ಅಂಗಳಕ್ಕೆ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ಅದರಿಂದ ನನಗೆ ಹೆಚ್ಚು ಲಾಭ ಏನದ್ರಲ್ಲಿ ಕಾಣಲ್ಲ. ಬಸ್
ನಮ್ಮ ಮುಂದುವರಿದ ಹೋರಾಟದಲ್ಲಿ ಒಂದು ಭಾಗ. ಆದರೆ ನೀವು ಕರ್ನಾಟಕ ರಾಜ್ಯ ಇವತ್ತು ತೆಗೆದುಕೊಳ್ಳಲೇಬೇಕು ಎಂದು ನಾವು ಬಯಸುತ್ತಿರುವ ತೀರ್ಮಾನ ರಾಷ್ಟ್ರಪತಿಗಳ ಬಳಿಗೆ ಹೋಗುವುದಲ್ಲ. ಕರ್ನಾಟಕ ರಾಜ್ಯ ಬಯಸುತ್ತಿರುವುದು, ಯಾಕೆ ಕರ್ನಾಟಕ ರಾಜ್ಯ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ, ಮೊನ್ನೆ ನನಗೊಬ್ಬರು ಒಂದು ಅಬ್ಜೆಕ್ಷನ್ ತೆಗೆದಿದ್ದಾರೆ. ಕರ್ನಾಟಕದ ಜೀವನದಿ ನೀವು ಕಾವೇರಿ ಅಂತ ಬಣ್ಣಿಸ್ತೀರಿ, ದೂರದ ಕೊಪ್ಪಳದಲ್ಲೋ ರಾಯಚೂರಿನಲ್ಲೋ ಉತ್ತರ ಕನ್ನಡದಲ್ಲೋ ಕುಳಿತಿರುವ ನನಗೆ ಯಾವ ಜೀವನದಿ ಅದು ಅಂತ ಕೇಳಿದ್ದಾರೆ. ನನ್ನನ್ನು ಪ್ರಶ್ನೆ ಕೇಳಿದ್ದಾರೆ. ಎಲ್ಲ ಭಾಗದಲ್ಲಿ ಎಲ್ಲವೂ ಒಂದೇ ಭಾಗಕ್ಕೆ ಹರಿಬೇಕು, ಒಂದೇ ರಾಜ್ಯಕ್ಕೆ ಇದು ಅಂತಲ್ಲ. ಆದರೆ ಕಾವೇರಿ ಮತ್ತು ಹಳೆ ಮೈಸೂರಿನ ಪಾತ್ರ ಉತ್ತರ ಕರ್ನಾಟಕದ ಮೇಲೂ ಇದೆ. ಹಾಗೆ ಉತ್ತರ ಕರ್ನಾಟಕದ ಪಾತ್ರ ಕಾವೇರಿ ಈ ದಕ್ಷಿಣ ಕರ್ನಾಟಕಕ್ಕೂ ಇರುತ್ತೆ. ಜೀವನದಿ ಎನ್ನುವ ಬಣ್ಣನೆ ಆ ಪದ ಬಳಕೆ ಬಳಸಿದಾಗ ನಿಮಗೆ ಲಾಭ ಆಗಬೇಕು ಅಂತಲ್ಲ. ಕಾರಣ ಈ ಭಾಗ ಇಂಪ್ರೂವ್ ಆಗಿ ದುಡ್ಡು ಉತ್ತರ ಕರ್ನಾಟಕಕ್ಕೆ ಹೋಗಿದೆ ಅಂತಂದರೆ, ಯಾವುದಾದ್ರು ಒಂದು ಸಹಾಯಕ್ಕೋ ಅಥವಾ ಒಂದು ರಾಜ್ಯವಾಗಿ ಅಭಿವೃದ್ಧಿ ಆಗಬೇಕು ಅಂತನೋ ಯಾಕೆ ಹೋಯ್ತು ಅಂತ ಕೇಳಿದ್ರೆ, ಯಾರು ಈ ಭಾಗದಿಂದ ಅರ್ನ್ ಮಾಡಿ ಆ ಭಾಗಕ್ಕೆ ಯಾಕೆ ಕೊಡ್ತೀರಿ ಅಂತ ಹಂಗೆ ಕೇಳಕ್ಕೆ ಬರಲ್ಲ. ಹಾಗೆ ಜೀವನದಿ ಅಂತ ಬಳಸಿದ್ದ ಆ ಪದ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ನದಿ ವಿಚಾರದಲ್ಲಿ ಇವತ್ತು ಕರ್ನಾಟಕ ಬಯಸುತ್ತಿದ್ದಂತಹ ತೀರ್ಪು ರಾಜ್ಯ ಸರ್ಕಾರದಿಂದ ರಾಷ್ಟ್ರಪತಿಗಳ ನಿಯೋಗ ಹೋಗೋದಲ್ಲ. ನಂಬರ್ 1, ನೀರನ್ನು ಬಿಡ್ತೀರಾ ಬಿಡಲ್ವಾ, ಫಿನಿಶ್ಡ್, ಕ್ಲಿಯರ್ ಡಿಸಿಷನ್, ದಟ್ಸ್ ಆಲ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಇನ್ ಮಿಕ್ಕಿದ್ದೆಲ್ಲ ದೊಂಬರಾಟ. ಅಲ್ಲ ಸರ್, ಅದಕ್ಕೂ ಮುಂಚೆ ಈಗ ಬಿಡ್ತಾ ಇದಾರಾ ಇಲ್ವಾ? 21 ನಾಳೆಯಿಂದ ಬಿಡು ಅಂತ ಹೇಳಿ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಬಿಟ್ಟಿಲ್ವಲ್ಲ, ಇವತ್ತು ಓಪನ್ ಆಗಿಲ್ವಲ್ಲ. ನಂಬರ್ 2, ಮೇಲುಸ್ತುವಾರಿಗಿಂತ ನಿರ್ವಹಣಾ ಬೋರ್ಡ್ ರಚನೆ ಏನು ನಮ್ಮ ನಿಲುವು. ನಂಬರ್ 2. ನಂಬರ್ 3 ಬಹಳ ಇಂಪಾರ್ಟೆಂಟು ನನ್ನ ಪ್ರಕಾರದಲ್ಲಿ. 27ನೇ ತಾರೀಕು ಸುಪ್ರೀಂ ಕೋರ್ಟಿನ ಮುಂದೆ ಅದೇ ನ್ಯಾಯಮೂರ್ತಿಗಳ ಬಳಿಗೆ ಮತ್ತೆ ಹೋಗಬೇಕಾಗಿದೆ. ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೋಗ್ತೀವಾ ಹೋಗಲ್ವಾ ಇದೆಲ್ಲವನ್ನ ನಾವು ಸೆಷನ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಅಲ್ಲಿ ತೀರ್ಮಾನ ಮಾಡಿ. ಬಟ್ ಇದು ನಮ್ಮ ನಿರೀಕ್ಷೆಯಲ್ಲಿರುವ ನಿರ್ಣಯಗಳು. ಅಂದರೆ ಜನ ಬಯಸ್ತಾ ಇರೋದು. ಸಾಕಾಗಿದೆ ಈ ಅನ್ಯಾಯ ಅನ್ನೋದು. ನಾನಾಗಲೇ ಹೇಳಿದೆ, ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ನಾವು. ಒಂದು ವೈರಿ ರಾಷ್ಟ್ರವಾಗಿ ಹೇಗೆ ಅದನ್ನು ನರೇಂದ್ರ ಮೋದಿಯವರು ಎಲ್ಲ ದೇಶಗಳು, ಎಲ್ಲ ಪ್ರೈಮ್ ಮಿನಿಸ್ಟರ್ಗಳು, ಪ್ರೆಸಿಡೆಂಟ್ಗಳು, ಅವರು ಇವರು ಮಾತಾಡಿ ಅವ್ರನ್ನ ಐಸೋಲೇಟ್ ಮಾಡಿ ಏಕಾಂಗಿಯಾಗಿ ಮಾಡಿ ವಿಜೃಂಭಿಸುವುದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಮಾತಾಡಬೇಕಾಗಿತ್ತು ನಾವು. ಅಂಥ ಕಿರಿಕ ದೇಶ ಅದು. ನಾವಿಲ್ಲಿ ನಮ್ಮನ್ನು ಯಾವ ಪರಿಸ್ಥಿತಿ ಕೇಳಿದ್ದೀರಿ ಭಾರತದ ಒಳಗಡೆ ಅಂತಂದರೆ, ಬಡ್ದಾಡ್ಕೊಂಡು ಸಾಯಿರಿ ನೀವು ಹಾಳಾಗೋಗಿ ಅಂದ್ಬಿಟ್ಟು ಕೂರಿಸಿದ್ದೆ. ಅದನ್ನೇ ಜನ ಕೇಳೋದು. ಒಂದು ಸರಿ ಕರೆದು ಪ್ರೈಮ್ ಮಿನಿಸ್ಟ್ರು ಸಾಲ್ವ್ ಆಗೋದು ಬಿಡೋದು ಬೇರೆ, ಬಟ್ ಆಲಿಸುವುದಕ್ಕೂ ಕಷ್ಟವೇ, ಆಲಿಕೆಯೂ ಕಷ್ಟ. ಪ್ರೈಮ್ ಮಿನಿಸ್ಟರ್ಗೆ ತಮಿಳುನಾಡು ಒಂದೇ ಅದೇ ಕಣ್ಣು, ಕರ್ನಾಟಕನೂ ಅದೇ ಕಣ್ಣು ತಾನೆ, ಬೇರೆ ಏನು ವ್ಯತ್ಯಾಸ ಇಲ್ವಲ್ಲ. ಆಲಿಸುವುದಕ್ಕೂ ಕಷ್ಟವೇ, ಕೇಳಕ್ಕೂ ಆಗದೇ ಇರೋದು ಏನು? ಇದು ಜನರಲ್ಲಿರುವ ಆಕ್ರೋಶ ಇವತ್ತು. ಹಾಗಾಗಿ ರಾಷ್ಟ್ರಪತಿಗಳದ್ದು ಭಾಳ ದೊಡ್ಡ ಲಾಭ ಬರಲ್ಲ, ಬಟ್ ಸಂಕೇತವನ್ನು ಕಳಿಸುವಂತಹ ಮುಂದುವರಿದ ಒಂದು ಪ್ರಕ್ರಿಯೆ. ಸರ್, ಈಗ ಜನರಿಗಿರುವಂತಹ ಒಂದೇ ಒಂದು ಕುತೂಹಲ, ತಾವು ಹೇಳಿರೋ ಹಾಗೆ ರಾಜ್ಯ ಸರ್ಕಾರ ಬಿಡುತ್ತಾ ಬಿಡಲ್ವಾ ನೀರು ಅನ್ನೋದನ್ನ ಫಸ್ಟ್ ಸ್ಪಷ್ಟಪಡಿಸಬೇಕು ಅಂತ. ಶನಿವಾರ ನಾವು ಅಧಿವೇಶನ ಮಾಡ್ತೀವಿ ಅಂತಾರೆ, ಈಗ ಸಂಪುಟ ಸಭೆ ಮಾಡ್ತೀವಿ ಅಂತಾರೆ. 21 ಅಂದ್ರೆ ಇವತ್ತಿಂದ ನೀರು ಬಿಡಬೇಕು. ಶನಿವಾರದವರೆಗೂ ಇವರು ನೀರು ಬಿಡದೇನೆ ಒಂದು ತೀರ್ಮಾನ ತಗೊಳ್ತಾರ, ನೀರು ಬಿಟ್ಟು ಶನಿವಾರದ ಮೇಲೆ ತಗೊಳ್ತಾರ ಅಂತ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಾನು ಸಿದ್ದರಾಮಯ್ಯನೂ ಅಲ್ಲ, MB ಪಾಟೀಲೂ ಅಲ್ಲ, ಮಂತ್ರಿ ಪರಿಷತ್ತಿನ ಸದಸ್ಯನೂ ಅಲ್ಲ. ಹುಲುಮಾನವರಾಗಿ ನಾವು AC ರೂಮಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುವ ಮಂದಿ ಅಷ್ಟೇ. ಆದರೆ ಒಂದು ದಿನ ಹೆಚ್ಚು ಕಡಿಮೆ ಆಗ್ಬಿಟ್ರೆ ದೇಶ ಬಿದ್ದೋಗಲ್ಲ. ಬಟ್ ಗೊತ್ತಿಲ್ವಲ್ಲ ಬಿಡ್ತಾ ಇದ್ದಾರೆ ಗೊತ್ತಿಲ್ವೇ. ಕ್ಯಾಬಿನೆಟ್ ನಡೀತಾ ಇದೆ, ಮುಗಿಯತ್ತೆ ಇನ್ನೇನು ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ತೀರ್ಮಾನ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದು ಮುಂದುವರೆದ ಡ್ರಾಮಾ. ಇದು ನ್ಯಾಯಯುತವಾಗಿ ನ್ಯಾಯಾಂಗದಲ್ಲಿ ಹೋರಾಟ ಮಾಡೋಣ. ಇದಕ್ಕೆ ಒಂದು ಮೇಲ್ಮನವಿಯನ್ನ ಸಲ್ಲಿಸೋಣ. ಇದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಹೋಗಿ ನಾವು ಒಂದು ಮನವಿಯನ್ನ ಕೊಡೋಣ. ಇದಕ್ಕೆ ರಾಷ್ಟ್ರಪತಿಗಳ ಬಳಿಗೆ ಹೋಗೋಣ. ಅದಾದ ಮೇಲೆ ನರೇಂದ್ರ ಮೋದಿ ಅವರಿಗೆ ಪುರುಸೊತ್ತಾದರೆ, ಭಾರತೀಯ ಜನತಾ ಪಕ್ಷದವರಿಗೆ ಈ ನಾಡಿನ ನೆಲ ಮತ್ತು ಜಲ ಮತ್ತು ಅನ್ನ ತಿಂದಿರುವ ಋಣ ಏನಾದರೂ ನೆನಪಿಗೆ ಬಂದರೆ, ಯಡಿಯೂರಪ್ಪ ಆದಿಯಾಗಿ ಅಶೋಕ್ ವರೆಗೆ, ಸಾಮ್ರಾಟ್ ಅಶೋಕ್, ಯಾವ ಸಾಮ್ರಾಟನು ಈ ರೀತಿ ತನ್ನ ಜನರನ್ನ ನಿರ್ಲಕ್ಷ್ಯ ಮಾಡಿದ್ನ ನೋಡಿಲ್ಲ. ಸಾಮ್ರಾಟ ಅಂತ ಕರೆಸ್ಕೋಬೇಕಾದ್ರೆ ಜನರ ಕಾಳಜಿಯನ್ನು ತಿಳ್ಕೋಬೇಕು. ಯು ಬಿಲಾಂಗ್ ಟು ಓಲ್ಡ್ ಮೈಸೂರು ಏರಿಯಾ ಮಿಸ್ಟರ್ ಅಶೋಕ್. ಯು ನೋ ಕಾಮನ್ ಸೆನ್ಸ್. ಸಭೆಗೆ ಹೋಗಿಲ್ಲ ಸರ್ ಅವರು. ಏನು ಹೋಗ್ಬೇಕು ಶಿಕಾರಿಪುರದಲ್ಲಿ? ರಾಜಕಾರಣನೇ ನೀವು ಮಾಡೋದ್ರೆ ನಾವು ರಾಜಕಾರಣ ಮಾತಾಡ್ತೀವಿ ಅವಾಗ. ದಟ್ಸ್ ನಾಟ್ ದ ಪಾಯಿಂಟ್. 3 MP ಬೆಂಗಳೂರು ಮಹಾನಗರಕ್ಕೆ ಕೊಟ್ಟಿದ್ದಂತಹ BJPಗೆ ನೀವೆಂಥ ಬಳುವಳಿ ಕೊಟ್ಟಿದ್ದೀರಿ ಇವತ್ತು?
ರಾಜಕಾರಣ ಮಾಡ್ಕೊಂಡು ಹೋಗಿದ್ರೆ ಅದು ಮುಂದಕ್ಕೆ ಬರ್ತೀರಿ, ಬರಲಿ, ಅದು ಆಮೇಲೆ ಬರೋಣ ಮುಂದಕ್ಕೆ. ಆದರೆ ಅಂತ ಇದೆಲ್ಲ ಪ್ರಕ್ರಿಯೆಗಳನ್ನು ತೋರಿಸಿ ಅಂತಿಮವಾಗಿ ಜನರ ಕೋಪತಾಪ ಎಲ್ಲ ಇಳಿದ ಮೇಲೆ ಈ ಇಶ್ಯೂ ಕತೆ ಮುಗೀತು, ಸತೋಯ್ತಿದ್ದು ಅಂತ ಅನ್ನಿಸ್ಕೊಳ್ಳೋವಾಗ ಇದು ಸುಪ್ರೀಂ ಕೋರ್ಟು ರಾಷ್ಟ್ರದ ವ್ಯವಸ್ಥೆಯ ಒಳಗಡೆ ಒಕ್ಕೂಟದ ಅಂತಿಮವಾಗಿ ನಾವು ಪಾಲನೆಯನ್ನು ಮಾಡಬೇಕು. ನಾವು ಅದನ್ನೇ ನಂಬಲ್ಲ ಅಂದರೆ ಏನು ಮಾಡೋದು ಅನ್ನುವಂಥ ನಿಲುವನ್ನು ತೆಗೆದುಕೊಂಡು ಆ ಕಡೆಗೆ ಅದನ್ನು ಹಾಕಿ ಬಿಜೆಪಿಯವ್ರನ್ನೊಂಚೂರು ಬೈದು, ಬಿಜೆಪಿಯವ್ರು ಇವ್ರನ್ನೊಂಚೂರು ಬೈದು, JDSನವ್ರು ಇವರಿಬ್ಬರನ್ನು ಬೈದು ಅಲ್ಲಿಗೆ ಡಮಾರ್ ಮಾಡಿ ಹೋಗ್ಬಿಡ್ತಾರಾ ಅನ್ನೋ ಭಯ ನನಗಿನ್ನೂ ಬಾಕಿ ಇದೆ. ಮಾಡ್ತಾರೆ ನಾನಿನ್ನೂ ಹೇಳಿಲ್ಲ, ಬಾಕಿ ಇದೆ ನನಗಿನ್ನೂ ಆ ಭಯ. ಹಾಗಾಗಿ ನೋಡೋಣ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡ್ತಾರೆ, ದೇವೇಗೌಡರು ನಾಳೆ ಏನ್ ಮಾಡ್ತಾರೆ. ಈ ದೇವೇಗೌಡರನ್ನ ಸಿದ್ದರಾಮಯ್ಯನವರು ಹೋಗಿ ಭೇಟಿ ಮಾಡಿದ್ದು ಅದ್ಭುತವಾದ ನಡೆ, ಯಾವ ಅನುಮಾನನೂ ಇಟ್ಕೋಬೇಕಾಗಿಲ್ಲ. ಅದು ಯಾರ ಐಡಿಯಾ ಕೊಟ್ಟರು ನಂಗೆ ಗೊತ್ತಿಲ್ಲ, ಅಥವಾ ಯಾರ ಮಾತನ್ನು ಅವ್ರು ಕೇಳಿದ್ರು ಅಥವಾ ಅವರೇ ಕೇಳ್ಕೊಂಡು ಹೋದ್ರು ನಂಗೆ ಐಡಿಯಾ ಇಲ್ಲ. ಇಟ್ಸ್ ದ ಬೆಸ್ಟ್ ಮೂವ್ ಹಿ ಕುಡ್ ಹ್ಯಾವ್ ಡನ್. ದಿಸ್ ಇಸ್ ವಾಟ್ ಪಾಲಿಟಿಷಿಯನ್ಸ್ ಆರ್ ಸಪೋಸ್ ಟು ಮಾಡಬೇಕಾದ ಕೆಲಸ. ರಾಜ್ಯ ಮತ್ತು ರಾಜ್ಯ ವಿಚಾರ ನಿರೀಕ್ಷೆ ಕೂಡ ಆಗಬೇಕಾಗಿತ್ತು. ನನ್ನನ್ನು ಕೇಳಿದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪನ ಮನೆಗೆ ಹೋಗ್ಬೇಕಾಗಿತ್ತು ಇವತ್ತು. ಕಮಾನ್ ಮಿಸ್ಟರ್ ಯಡಿಯೂರಪ್ಪ, ವೇರ್ ಆರ್ ಯು? ನಾನು ಬರ್ತೀನಿ ನಿಮ್ಮ ಮನೆಗೀಗ. ಏನ್ ಪ್ರಾಬ್ಲಮ್ ಆಲ್ಪರ್ತಿದ್ದು? ಏನ್ ಪ್ರಾಬ್ಲಮ್ ನಿಮ್ದು? ಫರ್ಗೆಟ್ ಯುವರ್ ಇದು ಪ್ರೈಮ್ ಮಿನಿಸ್ಟರ್. ನಿಮ್ಮ ಪ್ರೈಮ್ ಮಿನಿಸ್ಟರ್ನ ನಾನು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮ ಪಾರ್ಟಿ ಅಂತಲ್ಲ. ಕಮಾನ್, ಲೆಟ್ ಮೀ ನಿಮ್ಮ ಮನೆಗೂ ಬರ್ತೀನಿ. ಎಷ್ಟು ಎಲ್ಲಿದ್ದೀರಿ? ಯಾವ ಕಡೆ ಇದ್ದೀರಿ ನೀವು? ನೀವು ಬರೋದು ಬೇಡ, ನಾನೇ ಬರ್ತೀನಿ. ಹೋಗ್ಬೇಕಾಗಿತ್ತು, ನಾನು ಈಗಲೂ ಹೇಳ್ತೀನಿ, ಹೋಗ್ಬೇಕು. ಏನಿದೆ ಕಳ್ಕೊಳ್ಳೋದ್ರಲ್ಲಿ? ನಿಮ್ಮ ಧರ್ಮ ಸ್ವತ್ತೇನಿದೆಯೇನು? ನಿಮ್ಮ ಕುಟುಂಬದ ಆಸ್ತಿ ಅಡ ಇಟ್ಟಿದ್ದೀರಿ ಏನಾದ್ರಲ್ಲಿ ಬಿಡಿಸ್ಕೊಂಬರಕ್ಕೆ ಒಬ್ರಿಗೊಬ್ರಿಗೆ ಹೋಗಿ? ಕರ್ನಾಟಕದ ಹಿತ ಬಂದಾಗ ನಿಮ್ಮ ದುಷ್ಟ ಮತ್ತು ಕೆಟ್ಟ ರಾಜಕಾರಣವನ್ನು ನಾವು ಮೇಲ್ಮಟ್ಟಕ್ಕೆ ಬರಲ್ಲ ಅಂದರೆ ನಿಮಗೆ ಯಾವ ಹಕ್ಕಿದೆ ಮತ್ತು ಯಾವ ನಾಲಿಗೆ ಇದೆ ಕರ್ನಾಟಕದ ಬಗ್ಗೆ ಮಾತನಾಡೋಕ್ಕೆ ನಿಮ್ಗಳಿಗೆ? ದೇವೇಗೌಡರನ್ನ ಭೇಟಿ ಮಾಡಿರೋದು ಫ್ಯಾಂಟಾಸ್ಟಿಕ್ ಮೂವ್. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಬೇರೆ. ಮತ್ತು ದೇವೇಗೌಡರು ಕೂಡ ಹೋರಾಟ ನಡೆಸಿ ಇದನ್ನು ಒಂದು ಹನಿ ನೀರನ್ನು ಬಿಡಬೇಡಿ. ನ್ಯಾಯಾಂಗ ನಿಂದನೆ ಆದರೆ ಆಗಲಿ, ಈ ವಿಚಾರದಲ್ಲಿ JDS ಕಾಂಗ್ರೆಸ್ ಅನ್ನೊಂದಾಗಲಿ ಮತ್ತೊಂದಾಗಲಿ ತರೋದು ಬೇಡ. ದಿಲ್ಲಿಯಲ್ಲಿ ರಸ್ತೆಗಾದರೂ ಇಳಿಯೋಣ ಬೇಕಿದ್ದರೆ. ಮತ್ತು ಮಹದಾಯಿಗೂ ಇದೇ ಹೋರಾಟದ ರೂಪುರೇಷೆಗಳನ್ನು ರೂಪಿಸಿ ಅಂತ ಹೇಳಿದ್ದಿದ್ದು ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಈ ರಾಜ್ಯ ನೀರಾವರಿ ವಿಚಾರದಲ್ಲಿ ಕಂಡಿರುವಂಥ ಒಂದು ಒಳ್ಳೆ ಅದ್ಭುತವಾದ ನಡೆ. ಯಾವ ಅನುಮಾನನೂ ಇಟ್ಕೋಬೇಡಿ. ಇದರಿಂದ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಫಲ. ಹಾಗಾದ್ರೆ ನೀರು ನಿಂತೋಗತ್ತಾ ಸರ್? ಜೈಲಲಿತಾ ಬಗ್ಬಿಡ್ತಾಳ ಸರ್ ದೇವೇಗೌಡರು ಸಿದ್ದರಾಮಯ್ಯ ಭೇಟಿ ಮಾಡಿದ ತಕ್ಷಣ? ನರೇಂದ್ರ ಮೋದಿಯವರು ತಕಪಕ ಅಂತ ಕುಣಿದು ಬಿಡ್ತಾರ ಸರ್ ಡೆಲ್ಲಿನಲ್ಲಿ? ಇಲ್ಲದೆ ಇರ್ಬೋದು. ಆದರೆ ನಮ್ಮ ಶಕ್ತಿಯ ಪ್ರದರ್ಶನವನ್ನು ನಾವು ಮಾಡಲಿಕ್ಕೆ ಯೋಗ್ಯರಿಲ್ಲ ಅನ್ನೋದಾದರೆ ನೀವು ನಾಯಕರಾಗಿ ಹಾಕಿರ್ತೀರಿ, ನಾಲಾಯಕಗಳಾಗ್ತೀರಿ. ಒಂದಾಗಿದ್ದೇನುವ ಸಂದೇಶವನ್ನು ಕಳಿಸಕ್ಕಾಗಲ್ಲ ಅನ್ನೋದಾದರೆ ಇನ್ನು ರಾಜ್ಯವನ್ನೇನ್ ಕಟ್ತೀರಿ, ಮನೆಯನ್ನೇನ್ ಕಟ್ತೀರಿ? ತಮಿಳುನಾಡು ಜನ ನಮ್ಮನ್ನ ನೋಡಿ ನಗ್ತಿರ್ತಾರೆ, ನಗದೇ ಇನ್ನು ಜಗಳ ಆಡ್ಕೋತಿದ್ದಾರೆ ಇದೇ ವಿಚಾರಕ್ಕೆ ಅಂತ. ಕಾವೇರಿಗಾಗಿ ಸಿಎಂ ಸಿದ್ದರಾಮಯ್ಯ ಸರ್ವಪಕ್ಷ ಸಭೆ ನಡೆಸಿದ್ರು. ಸಭೆಗೆ ಬಿಜೆಪಿ ಗೈರು ಹಾಜರಾದ್ರೆ JDS ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ಕೊಡ್ತು. ಪ್ರಧಾನಿ ಮಧ್ಯಸ್ಥಿಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಹೇಳೋದು ಸರಿಯಲ್ಲ, ಬೇಜವಾಬ್ದಾರಿತನ ಅಂತ ದೇವೇಗೌಡರು ಬೇಸರ ವ್ಯಕ್ತಪಡಿಸಿದ್ರು. ಇಂತಹ ಟೈಮಲ್ಲಿ ನಾವು ಐಕ್ಯತೆಯನ್ನ ತೋರ್ಬೇಕು. ಶೀಘ್ರದಲ್ಲೇ ಅಧಿವೇಶನ ಕರೆದು ನಿರ್ಣಯ ಪಾಸ್ ಮಾಡಿ ಪ್ರಧಾನಿ ಮಧ್ಯಸ್ಥಿಕೆಗಾಗಿ ನಾನು ಸಚಿವರ ಮನೆ ಬಾಗಿಲಿಗೂ ಹೋಗಲು ಸಿದ್ಧನಿದ್ದೇನೆ ಅಂದ್ರು. ಇನ್ನು ಸೆಪ್ಟೆಂಬರ್ 27ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬರಲಿದ್ದು ಗೈರು ಹಾಜರಾಗುವುದು ಸೂಕ್ತ ಅನ್ನೋ ಸಲಹೆ ಕೇಳಿ ಬಂತು. ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗಿ ನೀರು ಬಿಡಬಾರದು ಅನ್ನೋ ನಿರ್ಣಯ ಪಾಸ್ ಮಾಡೋಣ ಅಂತ ಸಲಹೆ ಕೊಟ್ಟು ತೆರಳಿದ್ರು. ಈ ನಡುವೆ ಈಗ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಮೀಟಿಂಗ್ ನಲ್ಲಿ ದೇವೇಗೌಡರು ಕೂಡ ಬಂದಿದ್ರು, ಮೊನ್ನೆ ಖರ್ಗೆ ಅವರು ಬಂದಿದ್ರು, ವೀರಪ್ಪ ಮೊಯ್ಲಿ ಅವರೆಲ್ಲ ಬಂದಿದ್ರು, JDSನವರೆಲ್ಲ ಬಂದಿದ್ರು. ಆದರೆ ಭಾರತೀಯ ಜನತಾ ಪಕ್ಷದವರು ಬಂದಿರಲಿಲ್ಲ. ಇವರು ಇವತ್ತು ಬಂದಿದ್ದಂಥ ದೇವೇಗೌಡರ ಅಭಿಪ್ರಾಯ, ಬೇರೆಯವರ ಕುಮಾರಸ್ವಾಮಿ ಅಭಿಪ್ರಾಯ, ಖರ್ಗೆ ಅವರು, ಮೊಯ್ಲಿ ಅವರು ಮಾತಾಡಿದವರು ಎಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಟು ಯು. ನಾವು ಸೆಷನ್ ಕರೀಲಿಕ್ಕೆ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ನಿಲುವು ನೀರನ್ನ ಒಂದು ಡ್ರಾಪ್ ನೀರನ್ನು ಬಿಡಬಾರದು ಅಂತಕ್ಕಂಥದ್ದು ನಮ್ಮ ನಿಲುವಿದೆ. ಸೆಷನ್ ಕರೆಯೋದನ್ನು ಗಮನದಲ್ಲಿ ಚರ್ಚೆ ಮಾಡ್ತಾರೆ. ಈ ಅನ್ಇಂಪ್ಲಿಮೆಂಟ್ ಒಂದು ಆರ್ಡರ್ ಅಂತ ಹೇಳಿದಾರೋ, ನಾನೇ ಹೇಳಿದನು ಅದೆಲ್ಲವೂ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಅವರು ಅಂತಿಮವಾಗಿ ಸಚಿವ ಸಂಪುಟ ಸಭೆ ನಿರ್ಣಯವನ್ನು ನಿಮ್ಮ ಮುಂದೆ ಹೊರಗಿಡುತ್ತಾರೆ. ಬನ್ನಿ ಸರ್, ಅಧಿವೇಶನ ಕರೆದು ನಿರ್ಣಯ ಪಾಸ್ ಮಾಡೋಣ. ಮಾಡೋದ್ರಿಂದ ನಿಜಕ್ಕೂ ಕೂಡ ಏನಾದ್ರೂ ತಾವ್ ಹೇಳಿದ್ರಲ್ಲ, ನೀರ್ ಹರಿಸೋದನ್ನ ನಿಲ್ಲಿಸಬಹುದಾ? ಪ್ರಧಾನಿಗಳ ಮೇಲೆ ಒತ್ತಡ ಹೇರ್ಬಹುದಾ? ಮತ್ತೆ ಯಾಕೆ ಮುಂದುವರಿದ ಭಾಗ
ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಲು ಇರಬಹುದಾದ ಒಂದು ವೇದಿಕೆ. ಸಂಸದೀಯ ವ್ಯವಸ್ಥೆಯಲ್ಲಿ ಅದಕ್ಕಿಂತ ದೊಡ್ಡ ದೇವಸ್ಥಾನ ಇನ್ನೊಂದಿಲ್ಲ, ಅದಕ್ಕಿಂತ ದೊಡ್ಡ ಆಲಯ ಇನ್ನೊಂದಿಲ್ಲ. ಸಂಸದೀಯ ವ್ಯವಸ್ಥೆಯ ಒಳಗಡೆ ಅದಕ್ಕಿಂತ ದೊಡ್ಡದಾದ ವೇದಿಕೆ ಮಗದೊಂದು ಸಿಕ್ಕಲ್ಲ. ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಮತ್ತು ಕರ್ನಾಟಕದ ಅಭಿಮತವನ್ನು ಪ್ರಕಟ ಮಾಡಲಿಕ್ಕೆ ಇನ್ಯಾವ ವೇದಿಕೆ ಇದೆ ನಮಗೆ? ಅದನ್ನ ಯುನಾನಿಮಸ್ಲಿ ಮಾಡಿ ಅನ್ನಕ ವೇದಿಕೆ ಇರೋದು. ಐಕ್ಯತೆಯನ್ನು ತೋರಿಸಿ. ಎಕ್ಸಾಕ್ಟ್ಲಿ. ಭಾರತೀಯ ಜನತಾ ಪಕ್ಷದವರು ಇವತ್ತು ಸರ್ವಪಕ್ಷ ಸಭೆಗೆ ಹೋಗಿಲ್ಲ. ಯಾಕೆ ಹೋಗ್ಲಿಲ್ಲ ನೀವು? ಹಿಂದೆ ಸರ್ವಪಕ್ಷ ಸಭೆ ನಡೆದಿತ್ತು. ಹೇಳ್ತೀನಿ ಗೊತ್ತಾಯ್ತು ನನಗೆ, ನೀವು ಹೇಳ್ತೀರಿ ಆ ಪ್ರಶ್ನೆ ಇಲ್ಲ ಅಂತ. ಯಾಕೆ ಹೋಗ್ಲಿಲ್ಲ ನೀವು? ಕಾರಣ, ಹಿಂದಿನ ಸಭೆ ನಡೆದಿತ್ತು, ನಾವು ಅಲ್ಲಿ ಕೊಟ್ಟ ಸಲಹೆಯನ್ನು ಅವರು ಪರಿಗಣನೆ ಮಾಡಲಿಲ್ಲ, ಅದಕ್ಕೆ ವಿರುದ್ಧವಾಗಿ ಮಾಡಿಬಿಟ್ಟರು. ಫೇರ್, ಲೆಟ್ ದೆಮ್ ಡೂ ಅಂಡ್ ಗೆಟ್ ಎಕ್ಸ್ಪೋಸ್ಡ್. ನೀವು ನಿಮ್ಮ ಕರ್ತವ್ಯವನ್ನ ಮಾಡಬೇಕೇ ಹೊರತು ನಾನು ಹೇಳಿದಂಗೆ ನಡೆಯಲಿಲ್ಲ ಹಾಗಾಗಿ ನಾನು ಹೋಗುವುದಿಲ್ಲ ಅನ್ನೋದು ಕರ್ನಾಟಕದ ಜನರಿಗೆ ಮಾಡೋ ದ್ರೋಹ ಮತ್ತು ಮೋಸ. ನೀವು ಆ ಸಭೆಗೆ ಹೋಗಿ ಹೊರಗಡೆಗೆ ಬಂದು ನಾನು ಈ ನಿರ್ಧಾರವನ್ನೇ ಹೇಳಿದ್ದೇನೆ, ಇದನ್ನು ಜಾರಿ ಮಾಡ್ತಾರೋ ಇಲ್ವೋ ನೋಡ್ತೀವಿ ಅಂತ ಹೇಳಬೇಕೇ ಹೊರತು ನಾನು ಹೋಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅಪ್ಪ ಮಕ್ಕಳು ಜಗಳ ಮಾಡಿಕೊಂಡ್ರೆ ಮಾತಾಡಬೇಕೇ ಹೊರತು ಒಬ್ರಿಗೊಬ್ರು ಮುಖ ಉದಿಸ್ಕೊಂಡು ಹೋಗೋಕೆ ಇದು ಮನೆ ಆಸ್ತಿ ಅಲ್ಲ. ಇದ್ರ ಹಿಂದೆ ಇರೋ ರಾಜಕೀಯ ಹೇಳಿ ಐ ಸರ್. ವಿಲ್ ಕಮ್ ಟು ಇಟ್ ಲೇಟರ್ ಇಫ್ ದೆರ್ ಈಸ್ ಎನಿ ಪಾಲಿಟಿಕ್ಸ್. ಭಾರತೀಯ ಜನತಾ ಪಕ್ಷದ ಮಹೋನ್ನತ ನಾಯಕರನ್ನು ಯಾರನ್ನೂ ನಾನು ಕರ್ನಾಟಕದ ದ್ರೋಹಿಗಳು ಅಂತ ಪರಿಗಣಿಸಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ನಡವಳಿಕೆ ರಾಜ್ಯದ್ರೋಹದ ಅಂಚಿನಲ್ಲಿದೆ. ನಿಮ್ಮ ನಡವಳಿಕೆ ರಾಜ್ಯದ್ರೋಹ ಅಂತ ಹೇಳಿಲ್ಲ, ರಾಜ್ಯದ್ರೋಹದ ಅಂಚಿನಲ್ಲಿದೆ. ಅದ್ಯಾರು ನಿಮ್ ಬಾಯಿ ಕಟ್ಟಿ ಹಾಕಿದಾರೋ, ಕೈಕಾಲ್ ಕಟ್ಟಿ ಹಾಕಿದಾರೋ ಯಾರಿಗ್ ಗೊತ್ತು? ಯಾರು ಕಟ್ಟಾಕೊಳ್ಳಿ, ಅದು ನಿಮ್ಮ ಹಣೆ ಬರಹ, ಅದು ನಿಮ್ಮ ಗ್ರಾಚಾರ. ನೀವು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರು ನರೇಂದ್ರ ಮೋದಿಯಿಂದ ಯಡಿಯೂರಪ್ಪ ಅಲ್ಲ, ಕುಮಾರಸ್ವಾಮಿ ದೇವೇಗೌಡರಿಂದ ಕುಮಾರಸ್ವಾಮಿ ಅಲ್ಲ, ಸಿದ್ದರಾಮಯ್ಯ ಸೋನಿಯಾ ಗಾಂಧಿಯಿಂದಲೂ ಸಿದ್ದರಾಮಯ್ಯ ಅಲ್ಲ. ನಿಮ್ಮ ಕ್ಷೇತ್ರದ ಕರ್ನಾಟಕದ ಈ ಜನ ನಿಮ್ಮನ್ನು ಅದನ್ನು ಮಾಡಿರುವಂಥದ್ದು. ನಿಮ್ಮ ಉತ್ತರದಾಯಿತ್ವ ಈ ಜನಕ್ಕಿರಬೇಕೇ ಹೊರತು ಸೋನಿಯಾ ಗಾಂಧಿಗೂ ಅಲ್ಲ, ನರೇಂದ್ರ ಮೋದಿಗೂ ಅಲ್ಲ, ದೇವೇಗೌಡರಿಗೂ ಅಲ್ಲ. ಗುಲಾಮ್ಗಿರಿ ಸರ್, ಅದನ್ನೇ ನಾನು ಹೇಳಕೊಟ್ಟಿದ್ದೆ. ನೀವು ಮಾಡ್ಕೊಳ್ಳಿ ಹಾಗಾದ್ರೆ ಗುಲಾಮ್ಗಿರಿನ, ಅದನ್ನು ಹೇಳಿಬಿಡಿ. ಒಂದು ವೇಳೆ ನಾವು ಹೇಳುವಂತಹ ಭಾವನೆಗಳನ್ನು ಅವ್ರು ಅರ್ಥ ಮಾಡ್ಕೋತಿಲ್ಲ ರಾಜ್ಯ ಸರ್ಕಾರ ಅನ್ನೋದಾದರೆ, ಮೀಟಿಂಗಲ್ಲಿ ಯು ಶುಡ್ ಇನ್ಸಿಸ್ಟ್. ನೀವು ಸರ್ಕಾರವನ್ನು ನಡೆಸಿರೋರು ಮಿಸ್ಟರ್ ಸಿದ್ದರಾಮಯ್ಯ, ಕಳೆದ ಬಾರಿ ನಡೆದಂತಹ ಈ ಗೊಂದಲಗಳು ನಮ್ಗೆ ಅರಿವಿದೆ. ಮಗದೊಮ್ಮೆ ಇಂತಹದೇ ಗೊಂದಲಗಳನ್ನು ಮಾಡಿಕೊಂಡು ನಗೆಪಾಟಲಿಗೆ ಈಡಾಗುವುದು ಬೇಡ, ಅಥವಾ ನಾವು ಆಡುವ ಮಾತುಗಳು ರಾಜಕೀಯ ಲೇಪಿತವಾಗುವುದು ಬೇಡ. ಇದು ರಾಜ್ಯದ ಪ್ರಶ್ನೆ, ರಾಜ್ಯದ ಜನರ ಪ್ರಶ್ನೆ. ಹಾಗಾಗಿ 1, 2, 3 ನಿರ್ಣಯಗಳೇನು ಹೇಳಿ. ಈ ನಿರ್ಣಯಗಳನ್ನು ನಾನೇ ಬರ್ತೀನಿ, ನೀವು ಬನ್ನಿ, ಒಟ್ಟಾಗಿ ಅನೌನ್ಸ್ ಮಾಡಿಬಿಟ್ಟು ಹೋಗೋಣ ಅಂತಾನೋ, ನಿಮ್ಮಿಂದ ಒಬ್ಬ ಮಂತ್ರಿ, ನಮ್ಮಿಂದ ಒಬ್ಬ ಮಾಜಿ ಮಂತ್ರಿನೋ ಯಾರೋ ಒಬ್ಬರ ನಾಯಕರನ್ನ ಕಳಿಸ್ಕೊಡ್ತೀನಿ ಅವ್ರು ಅನೌನ್ಸ್ ಮಾಡಲಿ ಅಂತಾನೋ ಹೇಳಿ. ಇದರ ಮಧ್ಯದಲ್ಲಿ ನಾನು ಒಪ್ಪಲಾಗದ ಸಲಹೆ ಅದರೊಳಗಡೆ ಇದ್ರೆ ಆ ಡಿಸೆಂಟ್ ಏನಿದೆ ಅದನ್ನು ಅದೇ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಡಿಸೆಂಟ್ ರೆಕಾರ್ಡ್ ಮಾಡ್ತೀನಿ. ನಾವು ಹೇಳಿದ್ವಿ, ಇವರು ಕೇಳಲಿಲ್ಲ. ಸಂಸದೀಯ ಸಮಿತಿಗಳ ಸಭೆ ನಡೆಯುತ್ತೆ. 25 MLAಗಳ ಮೆಂಬರ್ಸ್ ಆಗಿರ್ತಾರೆ. 25 MLAಗಳಲ್ಲಿ ಪಕ್ಷಾವಾರು MLAಗಳು ಇರ್ತಾರೆ. ಅದರಲ್ಲಿ ಬಹಳ MLAಗಳು ಡಿಸೆಂಟ್ ಹಾಕ್ತಾರೆ. ಹಾಗೆಂದ ಮಾತ್ರಕ್ಕೆ ಆ ತೆಗೆದುಕೊಂಡಿರುವ ನಿರ್ಧಾರ ಚಾಲ್ತಿಗೆ ಬರಲ್ಲ ಅಂತಲ್ಲ. ಡಿಸೆಂಟ್ ಈಸ್ ರೆಕಾರ್ಡೆಡ್. ನನ್ನ ಕೆಲಸವನ್ನು ನಾನು ಪೂರೈಸಿದ್ದೇನೆ. ಆ ಡಿಸೆಂಟನ್ನು ನೀವು ಬಂದು ರೆಕಾರ್ಡ್ ಮಾಡಬೇಕೇ ಹೊರತು ಬೆದರಿದ ಹುಲ್ಲೆ ಮರಿಗಳ ರೀತಿ ತಲೆಮರೆಸಿಕೊಂಡು ರಾಜ್ಯದ ಹಿತವನ್ನು ಕಾಯಬೇಕಾಗಿದ್ದ ಸಭೆಗೆ ನಾವು ಹೋಗಲ್ಲ ಅನ್ನೋಕ್ಕೆ ನೀವು ಯಾರು? ಹೂ ಆರ್ ಯು? ಯು ಆರ್ ನೋಬಡಿ ಟು ಟೇಕ್ ದಟ್ ಕಾಲ್. ಯು ಮೇ ಬಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ರಾಜಕಾರಣ ಬೇರೆ. ಕಾಂಗ್ರೆಸ್ ಇದರಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ ಅಂತಂದರೆ ಅದನ್ನು ಖಂಡ ತುಂಡವಾಗಿ ಎಕ್ಸ್ಪೋಸ್ ಮಾಡಿ ಅವರನ್ನು ವಿಲನ್ ಮಾಡಿ. ನೀವು ರಾಜಕಾರಣವನ್ನು ಮಾಡಿ ಅವರು ರಾಜಕಾರಣ ಮಾಡ್ತಿದ್ದಾರೆ ಅಂದರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ಹಾಗಾದ್ರೆ ನಾಳೆ ನೀವು ಅಧಿಕಾರಕ್ಕೆ ಬರಲ್ವೇನು? ನಾಳೆ ನೀವು ಅಧಿಕಾರಕ್ಕೆ ಬಂದಾಗ ಇಂಥದ್ದು ಯಾವುದಾದ್ರು ಒಂದು ವಿವಾದ ಬರದೇ ಇರ್ಬೋದೇನು? ಆಗ ಸರ್ವಪಕ್ಷಗಳ ಸಭೆಗೆ ಇವ್ರುಗಳು ಗೈರು ಹಾಜರಾದರೆ ಆಗ ನೀವೇನು ಮಾತಾಡ್ತೀರಿ? ಅವತ್ತು ನೆಲ ಮತ್ತು ಜಲದ ವಿಚಾರ ಬಂದರೆ ಆಗೇನು ಮಾತಾಡ್ತೀರಿ? ನೆಲ ಮತ್ತು ಜಲ ಅಂತಂದರೆ ಹಸಿರು ಶಾಲನ್ನು ಹೊದ್ದುಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಬರೀ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವುದಲ್ಲ, ಅಥವಾ ಪಂಚೆ ಕಟ್ಟಿಕೊಂಡ ತಕ್ಷಣ ಎಲ್ಲ ರೈತರು ಆಗಲ್ಲ. ದ್ಯಾಟ್ ಶುಡ್ ಹ್ಯಾವ್ ಬಿನ್ ದ ಆಟಿಟ್ಯೂಡ್ ಆಫ್ ದ BJP. ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದೀರಿ ಪ್ರೈಮ್ ಮಿನಿಸ್ಟರ್ ವಿಚಾರದಲ್ಲಿ. ನೀವು ಇವರು ಭಾರತೀಯ ಜನತಾ ಪಕ್ಷದ ಪ್ರೈಮ್ ಮಿನಿಸ್ಟರ್ ಅಲ್ಲ, ದೇಶದ ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಅವರ ಭೇಟಿ ಮಾಡಬೇಕು ಅಂತ ನೀವು ಬಯಸುತ್ತಿರುವುದಕ್ಕೆ ಸರ್ವಪಕ್ಷ ನಿಯೋಗ ಹೋಗುವುದಾದರೆ ನಾವು ಬರ್ತೀವಿ ಆ ಸರ್ವಪಕ್ಷದ ನಿಯೋಗಕ್ಕೆ. ನಾವು ಬರ್ತೀವಿ ಆ ಸರ್ವಪಕ್ಷದ ನಿಯೋಗದ ಜೊತೆ. ನಮಗೆ ಯಾವ ನಾಚಿಕೆ ಮತ್ತು ಆತಂಕ ಇಲ್ಲ ಆ ವಿಚಾರದಲ್ಲಿ. ಕರ್ನಾಟಕದಿಂದ ನಾವೇ ಹೊರತು ನರೇಂದ್ರ ಮೋದಿ ಅಮಿತ್ ಶಾ ಇಂದನೇ ನೀವಲ್ಲ ಅನ್ನೋದು ನಮಗೂ ಅರಿವಿದೆ, ನಮಗೂ ಗೊತ್ತದು. ಹಾಗಾಗಿ ನಾವು ಬರ್ತೀವಿ ಸರ್ವಪಕ್ಷದ ನಿಯೋಗದ ಜೊತೆ. ವಿ ಆರ್ ರೆಡಿ. ನೀವು ಪದೇ ಪದೇ BJP ಪ್ರೈಮ್ ಮಿನಿಸ್ಟರ್ ಟೈಮ್ ಕೊಡಿಸಿಲ್ಲ.
ಬಿ ಜೆ ಪಿ ಯಾಕೆ ಪ್ರೈಮ್ ಮಿನಿಸ್ಟರ್ ಕರ್ಕೊಂಬರಲಿಲ್ಲ, ಬಿ ಜೆ ಪಿ ಯಾಕೆ ಒಪ್ಪಿಸಲಿಲ್ಲ? ಯಾಕೆ ವೈ ಆರ್ ಯು ಅಕ್ಯೂಸಿಂಗ್ ಅಸ್? ವೈ ಆರ್ ಯು ಅಕ್ಯೂಸಿಂಗ್ ಆಸ್ ಎ ಪಾರ್ಟಿ ನಮ್ಮನ್ನು? ಹಿ ಈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಟೇಕ್ ಎ ರೆಸಲ್ಯೂಷನ್, ಆಲ್ ಪಾರ್ಟಿ ಡೆಲಿಗೇಷನ್ ಶಾಲ್ ಮೀಟ್ ದ ಪ್ರೈಮ್ ಮಿನಿಸ್ಟರ್, ಪಾಸ್ ದಟ್ ರೆಸಲ್ಯೂಷನ್ ಅಂಡ್ ಸೆಂಡ್ ಇಟ್ ಟು ದಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ನೋಡೋಣ ಏನು ಮಾಡ್ತಾರೆ. ನಾವು ಬರ್ತೀವಿ ಆ ನಿಯೋಗದಲ್ಲಾಗ? ಅದನ್ನು ಹೇಳಬೇಕಾಗಿತ್ತು. ಇಲ್ಲ, ಅವ್ರು ನಾವು ಹೇಳಿದ್ದನ್ನು ಕೇಳ್ತಾ ಇಲ್ಲಪ್ಪ. ನಂಗೆ ಪಲಾಯನವಾದ, ಪಲಾಯನವಾದ, ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳದಿರುವುದಕ್ಕೆ ಮೈ ಮೇಲೆ ಹಚ್ಚಿಕೊಳ್ಳುತ್ತಿರುವ ಎಣ್ಣೆ ಮತ್ತು ಬೆಣ್ಣೆ. That's all. You are skipping away. ರಾಜಕಾರಣದಲ್ಲಿ ಇತ್ತೀಚೆಗೆ ಒಂದು ತಂತ್ರ ಇದೆ, ಪ್ರತಿಕ್ರಿಯೆಗೆ ಸಿಗದೆ 2-3 ದಿನ ಕಳೆಯುವ ತಂತ್ರ. ಅಲ್ಲ, ಸಿಕ್ಕರೆ ಇವ್ರು ಕಳ್ಕೊಳ್ಳೋದೇನಿದೆ? ಅರೇ, ಯಾರಿಗೆ ಉತ್ತರದಾಯಿತ್ವ ಇರಬೇಕು? ಕಾಂಗ್ರೆಸ್ನವರಿಗೆ ಎಲ್ಲಿರುತ್ತೆ ಲಾಯಲ್ಟಿ? ರೇಸ್ ಕೋರ್ಸ್ ರೋಡಲ್ಲಿರುತ್ತೆ ಅಂತಾರೆ, ಅಥವಾ ಯಾವುದೋ ಒಂದು ರೋಡಲ್ಲಿ, ಅಲ್ಲೆಲ್ಲೋ ಡೆಲ್ಲಿನಲ್ಲಿ. ಇವ್ರಿಗೆಲ್ಲ ಲಾಯಲ್ಟಿ ಇರುತ್ತೆ, ಅಲ್ಲೆಲ್ಲೋ ಇರುತ್ತೆ. JDSನವ್ರ ಲಾಯಲ್ಟಿ ಪದ್ಮನಾಭ ನಗರದಲ್ಲಿರುತ್ತೆ. ಲಾಯಲ್ಟಿ ಇದ್ರೆ ಇರ್ಲಿ, ಈ ವಿಚಾರದಲ್ಲಿ ಏನ್ ಭಯ ಅಂತ? ಭಯ ಯಾಕೆ ಅಂತ? ಅಧಿಕಾರವನ್ನ ಹಿಡಿಯುವ ಮತ್ತು ಉಳಿಸಿಕೊಳ್ಳುವ ಶಕ್ತಿ ನನ್ನ ಬಳಿ ಇದೆ. ನಾನು ಬೇರೆಯವರ ಮೇಲೆ ಅದಕ್ಕೆ ಅವಲಂಬಿತನಾಗಿಲ್ಲ ಅನ್ನುವ ಭಾವನೆ ಎಲ್ಲಿಯವರೆಗೂ ಒಬ್ಬ ರಾಜಕೀಯ ನಾಯಕನಿಗೆ ಬರಲ್ಲವೋ ಅಲ್ಲಿಯವರೆಗೆ ಅವ್ರು ರಾಜಕೀಯ ನಾಯಕ ಅಲ್ಲ. ಹಿ ಈಸ್ ಎ ನೌಕರ. ನೌಕರ ಅಂದರೆ ಕೆಟ್ಟ ಅರ್ಥದಲ್ಲ. ಯಾಕಂದರೆ ಅವತ್ತೊಂದು ದಿನ ನಾವು ಇದು ಅವಕಾಶ ಸಿಕ್ತು ಹೇಳ್ಬಿಡ್ತೀನಿ ಆ ಕ್ಷಮೆಯನ್ನು. ಅವತ್ತು ಯಾವುದೋ ಮಾತಿಗೆ ಬಂದಾಗ ಸ್ಟೆನೋಗ್ರಾಫರ್ ಅಂತ ಬಳಸಿದ್ದಕ್ಕೆ ಪಾಪ ಯಾರೊಬ್ಬರು ತುಂಬ ಬೇಜಾರು ಮಾಡ್ಕೊಂಡು ಹೇಳಿದರು. ನಮ್ಗೊಂದು ಪತ್ರ ಬರೆದಿದ್ರು, ನಮ್ಗೆ ಗೊತ್ತಿರಲಿಲ್ಲ, ಅದು ತಲುಪಿರಲಿಲ್ಲ. ನಾವು ವಿ ವಿಲ್ ಸೇ ನಾಟ್ ಟು ಹರ್ಟ್ ಎನಿಬಡಿ ದಟ್. ನೌಕರರಾಗ್ತೀರಿ ಅಷ್ಟೇ. ಆ ತಾಕತ್ ಜಯಲಲಿತಾಗ ಯಾಕೆ ಬಂದಿದೆ? ಯಾರ ಮೇಲೂ ಡಿಪೆಂಡ್ ಇಲ್ಲ. ನಾನು ರಾಜೀನಾಮೆ ಕೊಟ್ಟರೆ ನಾಳೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸಿದ್ದರಾಮಯ್ಯವ್ರಿಗಿದೆಯಾ? ಯಡಿಯೂರಪ್ಪನವ್ರಿಗೆ ಇಲ್ವಾ ಅಂತ ಪ್ರಶ್ನೆ ಇಲ್ಲ ಅಂತ ನನ್ನ ಭಾವನೆ. ಓ, ಹಾಗಾದ್ರೆ ಅದು ಹಾರಾಟ ಮತ್ತು ಚೀರಾಟವೇ ಹೊರತು ಇಲ್ಲ ಅಂತ. ಹಾಗಾದ್ರೆ ಅವರು ಕೂಡ ಜಿ ಹುಜೂರ್ಗಳೇ ಇರಬಹುದು, ಹಂಗಾಗಿ ಭಯ ಅವ್ರಿಗೆ ಇರಬಹುದು ಅಂತ ಜನ ಅನ್ಕೋತಿದ್ದಾರೆ. ನಾವು ಹೇಳಲ್ಲ, ಜನ ಹಂಗ ಅನ್ಕೋತಿದ್ದಾರೆ. ಜನರಿಗೆ ಅವ್ರು ಉತ್ತರ ಕೊಡ್ಲಿ. ಜನರಿಗೆ ಕಣ್ಣಿಗೆ ಬೇಕಾದ್ರೆ ಮಣ್ಣು ಹಾಕಿ, ನೀವು ನಮ್ದೇನ್ ಬೇಜಾರಿಲ್ಲ. ಜನ ನಿಮ್ಮದನ್ನು ಒಪ್ಪಿ ನಿಮ್ಮನ್ನೇ ಆಯ್ಕೆ ಮಾಡೋದಾದ್ರೆ ಫ್ಯಾಂಟಾಸ್ಟಿಕ್ ಪ್ರಜಾಪ್ರಭುತ್ವದಲ್ಲಿ. ಸರ್, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀರ್ ಬಿಡಬಾರ್ದು ಅಂತ, ಸರ್ವಪಕ್ಷ ಸಭೆಯಲ್ಲೂ ನೀರ್ ಬಿಡಬಾರ್ದು ಅಂತ. ಕ್ಯಾಬಿನೆಟ್ ಅಲ್ಲಿ ಒಂದು ವೇಳೆ ನೀರ್ ಬಿಡ್ತೀವಿ, ಅದೇನೋ ರಾಷ್ಟ್ರಪತಿಗಳ ಹತ್ರ ಹೋಗ್ತೀವಿ, ಅಧಿವೇಶನ ಕರಿತೀವಿ ಅಂತ ನಿರ್ಣಯ ತೆಗೆದುಕೊಂಡರೆ ನಾವು ಜನ ಏನ್ ಭಾವಿಸ್ಬೇಕು? ಅಂದರೆ ನಾನು ಹೇಳಲ್ಲ. ಈಗ ನಡೆಯಬಹುದಾದ ಘಟನಾವಳಿಗಳು ಹೀಗೆ ನಡೀಬಹುದು ಅಂತ ಹೇಳ್ಬೋದೇ ಹೊರತು ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ. ಇಷ್ಟೇ ಪೇಷನ್ಸ್ ಇಟ್ಕೊಂಡಿದ್ದೀವಿ. ಕಾವೇರಿ ನೀರಿಗಾಗಿ ಮಂಡ್ಯ ಡಿಸಿಗೆ ಸಂಸದ ಪುಟ್ಟರಾಜು ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೇಮಾವತಿ ಜಲಾಶಯದಿಂದ ನೀರು ಹರಿಸುವುದನ್ನು ಬಿಡದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹಾಸನದಲ್ಲಿ ರೇವಣ್ಣ ಹೇಳ್ತಾ ಇದ್ದಾರೆ. ಯಾಕೆ ಹೇಮಾವತಿ ಪ್ರದೇಶದ ಜನರು ಹೋರಾಟವನ್ನು ಮಾಡಬೇಕಾದೀತು ಅನ್ನುವುದನ್ನು ನಾನು ಈ KRS ಮತ್ತು ಬೋರ್ಡಿನ ಕತೆ ಬಂದಾಗ ಹೇಳ್ತೀನಿ. ಏನು ಕಾದಿದೆ ಹೇಮಾವತಿ ಜಲಾನಯನ ಪ್ರದೇಶದವರಿಗೆ ಅಂತ ಆಮೇಲೆ ಹೇಳ್ತೀನಿ. ಹಾಸನದಲ್ಲಿ JDS ಶಾಸಕರೊಬ್ಬರು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ಮಾಡಿದ್ರೆ, ಇನ್ನು ಜಮೀರ್ ಚಲುವರಾಯಸ್ವಾಮಿ ಸೇರಿದಂತೆ JDSನಿಂದ ಅಮಾನತಾಗಿರೋ ಶಾಸಕರು ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅನ್ನೋ ಇಂಗಿತ ತೋರಿಸುತ್ತಿದ್ದಾರೆ. ಸಮಸ್ಯೆ ಬಂದು ಇಷ್ಟು ಉಲ್ಬಣವಾಗೋದಕ್ಕೆ ಸುಪ್ರೀಂ ಕೋರ್ಟೇ ಸಂವಿಧಾನನ ಉಲ್ಲಂಘನೆ ಮಾಡಿರೋದು. ಇದರೊಳಗಡೆ ಕೇಂದ್ರ ಸರ್ಕಾರವೂ ಕೂಡ ತನ್ನ ಜವಾಬ್ದಾರಿನ ಮರೆತು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋದು, ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಂಡು ಹೋಗ್ತಾ ಇರುವಂಥದ್ದು ದುರಂತ. ಸಂವಿಧಾನ ಮುಖ್ಯನೋ ಈ ಸರ್ವೋಚ್ಚ ನ್ಯಾಯಾಲಯದ ಅನ್ಯಾಯಕಾರಿ ತೀರ್ಪುಗಳನ್ನು ತೆಪ್ಪಗೊಪ್ಕೋಬೇಕು ಅನ್ನೋ ರೀತಿ ಒಳಗಡೆ ಕರ್ನಾಟಕದ ಜನ ಒಂದು ಸವಾಲು ಒಡ್ಡಿದ್ದಾರೆ ಅನ್ನೋ ಥರ ಆಗಬೇಕು. ಅದಕ್ಕೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ. ದೀರ್ಘಕಾಲದ ಹಿಂದೆ YSV ದತ್ತಾ ಒಂದು ಲೇಖನದಲ್ಲಿ ಒಂದು ಪದವನ್ನು ಬಳಸಿದ್ರು. ನಮ್ಮ ಭೂಮಿಯ ಮೇಲೆ ಬೀಳುವ ನೀರಿಗೆ ದೊಣೆ ನಾಯಕನ ಅಪ್ಪಣೆ ಬೇಕೇ ಅಂತ. ನನಗಿನ್ನೂ ನೆನಪಿದೆ ಆ ಬರಹ. ತುಂಬ 20 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಬರೆದ ಲೇಖನ ಅದು. ನಮ್ಮ ಭೂಮಿಯ ಮೇಲೆ ಬೀಳುವ ನೀರಿಗೆ ದೊಣೆ ನಾಯಕನ ಅಪ್ಪಣೆ ಬೇಕೇ ಅಂತ ಬರೆದಿದ್ರು. ದೊಣೆ ನಾಯಕನ ಅಪ್ಪಣೆನೇ ಬೇಕೀಗ. 15 ವರ್ಷದಲ್ಲಿ ಕಾವೇರಿ ನದಿಲಿ ಹೆಂಗೆ ನೀರು ಹರಿದೋಗಿದೆಯೋ ಹಾಗೆ ಪರಿಸ್ಥಿತಿನೂ ಹಾಗೆ ಬದಲಾಗಿದೆ. JDS ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಭಾಗಿಯಾಯಿತು. JDSನ ನಿಲುವಿನಲ್ಲಿ ಹಾಗೆ ನೋಡಿದ್ರೆ ಬಹಳ ದೊಡ್ಡ ವ್ಯತ್ಯಾಸಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಸಿಗಿರಬಹುದಾದ ರಾಷ್ಟ್ರೀಯ ಹಿತಾಸಕ್ತಿಗಳ ಕಾಟ ಅವರಿಗಿಲ್ಲ. ಹಾಗಾಗಿ ಅವರ ನಿಲುವುಗಳು ಸ್ಪಷ್ಟ, ನೇರವಾಗತ್ತೆ. ಅದರಲ್ಲಿ ಅವರಿಗೆ ದೊಡ್ಡ ಸಮಸ್ಯೆಗಳು ಮತ್ತು ಗೊಂದಲಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ JDSನ ನಿಲುವು ಮತ್ತು ಮುಂದಿನ ಹೋರಾಟ, ಅಥವಾ
ರಾಷ್ಟ್ರೀಯ ಪಕ್ಷಗಳ ನಿಲುವಿನನ್ನು ಎದುರಿಸಿ ಏನು ಮಾಡಬಹುದು ಇದು ಅನ್ನೋದನ್ನು ಶ್ರೀ ಬಸವರಾಜ ಹೊರಟ್ಟಿ ಮುಖಂಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಹೊರಟ್ಟಿ ಸಾಹೇಬ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಾನು ಈಗಾಗಲೇ ಬಣ್ಣನೆ ಮಾಡಿದಂತೆ ನಿಮಗೆ ಆ ಒಂದು ಸಂಕಟ ಮತ್ತು ಗೊಂದಲ ಇಲ್ಲ. ಕಾರಣ ಬಹಳ ಸರಿ ನಿಮ್ಮನ್ನ ಎಲ್ಲರೂ ವರ್ಣಿಸುವ ರೀತಿಯಲ್ಲಿ ನೀವು ಒಂದು ಪ್ರಾದೇಶಿಕ ಪಕ್ಷ. ಹೌದು. ಹಾಗಾಗಿ ನಿಮ್ಮ ಪಾತ್ರ ಏನಿದೆ ಇವತ್ತು ಎಕ್ಸೆಪ್ಟ್ ನೀರು ಬಿಡಬೇಡಿ ಅಂತ ಹೇಳೋದು ಬಿಟ್ಟು? ನಮ್ದೇನಂದ್ರೆ ರಾಜ್ಯದ ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡಿ ಹೋರಾಟ ಮಾಡಬೇಕಾಗುತ್ತದೆ. ನಮ್ಮ ಒಂದು ಸ್ಪಷ್ಟವಾದಂತ ನಿಲುವು ಪಕ್ಷ ರಾಜಕೀಯನ ಬಿಟ್ಟು ರಾಜ್ಯಕ್ಕೆ ಇಂತ ಕಂಟಕ ಬಂದಿದೆ. ಪಕ್ಷ ರಾಜಕಾರಣದ ಚಿಂತೆ ರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಲ್ಲದೆ ಇರೋದ್ರಿಂದ ನೀವು ಇದನ್ನು ಸುಲಭವಾಗಿ ಹೇಳ್ತಿದ್ದೀರಿ. ನಾವು ರಾಷ್ಟ್ರೀಯ ಪಕ್ಷದ ಕಟ್ಟುಪಾಡುಗಳಿಗೆ ಒಳಪಟ್ಟಿರುವ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನವರು ಹೊರಟ್ಟಿಯವರು ಹೇಳೋದನ್ನ ಕೇಳಿಸ್ಕೊಳಕ್ಕಾಗತ್ತೆಯೇ? ಅಲ್ಲ, ಅವ್ರು ಏನಾರ ಮಾಡ್ಲಿ. ನಮ್ಮದೇನಂದ್ರೆ ನಮ್ಮ ನಿಲುವು ನೆಲ ಜಲ ವಿಷಯ ಬಂದಾಗ ತಾವೇನ್ ಹೇಳಿದ್ವಿ, ತಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಟಿವಿ ಮುಖಾಂತರ, ಪತ್ರಿಕೆ ಮುಖಾಂತರ. ಟಿವಿ ಮುಖಾಂತರ ಹೋರಾಟ? ಅದು ದೊಡ್ಡದು ಹೋರಾಟ ರೀ. ಯಾವ ಹೋರಾಟ ಸರ್? ಎದೆ ಪಡ್ಕೊಂಡು ಎದೆಲಿರೋ ರಕ್ತ ಎಲ್ಲ ಕಾರ್ತಿದೆ ಅಷ್ಟೇ. ಯಾವ ಹೋರಾಟ? ಬಾಟ್ಲಿ ಹಿಡ್ಕೊಳಕ್ಕೂ ಇನ್ ಬಾಕಿ ಉಳ್ಕೊತಾ ಇಲ್ಲ ಕರ್ನಾಟಕದಲ್ಲಿ. ಈಗ ನಾವೇನಂತೀವಿ 28 TMC 27 TMC ಕುಡಿಯಾಕ ನೀರ್ ಬೇಕು. ಈ ಜಡ್ಜಿಗಳಿಗೆ ಕೋರ್ಟ್ಗೆ ಏನಾದ್ರು ಒಂದು ತಿಳುವಳಿಕೆ ಇದೇನು? ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ನಾವು ಎಲ್ಲರೂ ನಮಗ್ ಗೊತ್ತು ಹೊರಟ್ಟಿ ಸಾಹೇಬ್ರೆ. ನನ್ನ ಪ್ರಶ್ನೆ ರಾಜಕೀಯವಾಗಿ JDS ಏನು ಮಾಡಬಹುದು? ಏನು ಸರ್, ಎಲ್ಲ ಸ್ಟ್ಯಾಂಡ್ ತಗೊಳ್ತಾರೆ. ಸರ್ಕಾರ ಸಂಪೂರ್ಣವಾಗಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ. ಅಂದರೆ ಒಂದು ವೇಳೆ JDS ನಾಳೆ ನಾವು ರಾಜೀನಾಮೆಯನ್ನು ಕೊಟ್ಟು ಹೊರಕ್ಕೆ ಹೋಗೋಣ ಅಂದ್ರೆ JDSನ ಎಲ್ಲ ಶಾಸಕರು ಅದಕ್ಕೆ ಸಹಮತದಿಂದ ಸಮ್ಮತವನ್ನು ಸೂಚಿಸುತ್ತಾರೋ? 100% ಸೂಚಿಸ್ತಾರೆ. ದಟ್ ಇಸ್ ಆಲ್ ವಿ ವಾಂಟ್ ಫ್ರಮ್ ಯು. 100%. ನಿಮಗೆ ನರೇಂದ್ರ ಮೋದಿಯೂ ಇಲ್ಲ, ಸೋನಿಯಾ ಗಾಂಧಿ ಅವರ ಆತಂಕವೂ ಇಲ್ಲ. ಇಲ್ಲ ಇಲ್ಲ. ನಿಮ್ಗೆ ಇರುವುದೆಲ್ಲ ಪದ್ಮನಾಭನಗರದಲ್ಲಿರುವ ದೇವೇಗೌಡರು ಒಬ್ರೆ. ಹೌದು. ಅವ್ರು ನಿಮ್ ಜೊತೆ ನಿಂತಾಯ್ತು, ಬಂಡೆ ತರ ನಿಂತಾರ. ಅವ್ರು ಮತ್ತೆ ಅವ್ರು ತಮ್ದು ಇವತ್ತು ಸ್ಪಷ್ಟವಾಗಿ ಹೇಳ್ಯಾರ ತಮ್ಮ ನಿಲುವನ್ನ. ನಾವು ಸಹಿತ ಹೇಳ್ತೀವಿ. ಒಂದು ವಿಧಾನ ಪರಿಷತ್ತಿನ ನಮ್ಮ ಪಕ್ಷದ ನಾಯಕನಾಗಿ ಹೇಳ್ತೀವಿ, ಏನೇ ಒಂದು ತೀರ್ಮಾನ ಅಲ್ಲಿ ಆ ತೀರ್ಮಾನಕ್ಕೆ ನಾವು ಬದ್ಧ ರಾಜೀನಾಮೆ ಕೊಡಬೇಕು. ನಾನು ಹಿಡ್ಕೊಂಡು ಎಲ್ಲ ರಾಜೀನಾಮೆ ಕೊಡಬೇಕು. ರಾಜ್ಯಕ್ಕಾಗಿ ಹೋರಾಟ ಮಾಡಬೇಕು. ಜನ ಆಶೀರ್ವಾದ ಇದ್ರೆ ಮತ್ತೆ ಆರಿಸ್ತಾರ. ಬಟ್ ರಾಜ್ಯ ಮುಖ್ಯ ಹೊರತಾಗಿ ನಮ್ಮ ವೈಯಕ್ತಿಕವಾದ ಮುಖ್ಯ ಎಲ್ಲ ನಮ್ಮ ಪಕ್ಷದ ನಾಯಕರು ಒಂದು ತೀರ್ಮಾನಕ್ಕೆ ಬರಲೇಬೇಕು ಅನ್ನುವಂತ ಸ್ಪಷ್ಟವಾದಂತ ನಿರ್ಧಾರವನ್ನ ಇವತ್ತು ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ ರೈಟ್ ಹೊರಟ್ಟಿ ಸಾಹೇಬ್ರೆ, ನಿಮ್ಮ ಇನ್ನೊಂದು ಪಕ್ಷ ಕಾಂಗ್ರೆಸ್ನ ಶ್ರೀ ಮುದ್ದಹನುಮೇಗೌಡರು ಬಹಳ ವಿಚಿತ್ರ ಸನ್ನಿವೇಶದಲ್ಲಿ ಇವತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಾನ್ಯ ಮುದ್ದಹನುಮೇಗೌಡ್ರೆ. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಿಮ್ಮ ಪರಿಸ್ಥಿತಿ ಬಹಳ ವಿಚಿತ್ರ. ಒಂದು ಕಡೆ ನಾವು ನ್ಯಾಯಾಂಗದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದೀವಿ. ದಾಳಿ ಅಂತಂದ್ರೆ ನಮ್ಮ ಆಕ್ಷೇಪ ಮತ್ತು ಆಕ್ರೋಶವನ್ನು ತೋರಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ನೀವೇ ನ್ಯಾಯಾಧೀಶರಾಗಿದ್ದವರು. ಇನ್ನೊಂದು ಕಡೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಂತ ಅನಿವಾರ್ಯ ಸಂಕಟ ನಿಮ್ಮ ಮೈ ಮೇಲಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮಿಂದ ನಾವೇನನ್ನು ನಿರೀಕ್ಷೆ ಮಾಡಬೇಕು? ಈಗ ಒಟ್ಟಾರೆ ರಾಜ್ಯದ ಹಿತಾಸಕ್ತಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ನಾವು ಬದಿಗೊತ್ತಕ್ಕಾಗ್ತದೆ. ಇವತ್ತು ರಾಜ್ಯದ ಹಿತಾಸಕ್ತಿ ಈ ನಮ್ಮ ಎಲ್ರಿಗೂ ಕೂಡ ನಮ್ಮ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ. ಈಗ ತಾನೇ ನಮ್ಮ JDS ಪಕ್ಷದ ನಾಯಕರಾದ ಬಸವರಾಜ ಹೊರಟ್ಟಿ ಅವರು ಏನ್ ಹೇಳಿದ್ರು, ಇವತ್ತಿನ ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತು ಅನ್ನೋದು ಅದನ್ನ ಹೇಳಿದ್ರೆ ಅದು ಎಲ್ರೂ ಕೂಡ ಅದನ್ನ ಒಟ್ಟಿಗೆನೆ ಒಂದು ಒಗ್ಗಟ್ಟಿನಿಂದ ಆ ತೀರ್ಮಾನವನ್ನು ತಗೊಂಡಿದೀವಿ. ಇದು ಒಂದು ವಿಚಾರ. ಎರಡನೇದು, ನೀವು ಈ ಒಬ್ಬ ನ್ಯಾಯಾಲಯದ ತೀರ್ಪನ್ನ ನೀವು ಬಂದಿದ್ದೀರಿ. ಹಲೋ ಹೇಳಿ ಸರ್. ಹಲೋ. ನ್ಯಾಯಾಲಯದ ತೀರ್ಪನ್ನ ಧಿಕ್ಕರಿಸತಕ್ಕಂತ ತೀರ್ಮಾನ ತಗೊಂಡಿದ್ದೀರಿ ನೀವು, ಹಿಂದೆ ನ್ಯಾಯಾಧೀಶರಾಗಿದ್ದು ಅಂತ ಒಂದು ಮಾತಾಡ್ತೀವಿ. ತಮ್ಮ ಗಮನಕ್ಕೆ ಒಂದು ತರ್ಲಿಕ್ಕೆ ಇಷ್ಟಪಡ್ತೀನಿ. ಶಿಯರ್ ಜಡ್ಜ್ಮೆಂಟ್ ಅನ್ನೋದು ಶಿಯರ್ ಕಾಮನ್ ಸೆನ್ಸ್. ಇವತ್ತು ನಾವು ಯಾವುದೇ ಒಂದು ತೀರ್ಪನ್ನ ಕೊಡ್ಬೇಕಾದ್ರೆ ಆ ತೀರ್ಪನ್ನ ಅನುಷ್ಠಾನಗೊಳಿಸಬಹುದು ಅಂತ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡಬೇಕು. ಎ ಜಡ್ಜ್ಮೆಂಟ್ ವಿಚ್ ಕೆನಾಟ್ ಬಿ ಇಂಪ್ಲಿಮೆಂಟೆಡ್. No judge can pass its orders. Here, what has actually happened is the Supreme Court, without understanding the ground reality, they have passed a judgment which cannot be implemented by any state, including the state of Karnataka. ಇವತ್ತು ರಾಜ್ಯ ಸರ್ಕಾರ ನೀರನ್ನ ಬಿಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಯಾಕೆ ಬಿಡಕ್ಕಾಗಲ್ಲ ಅಂದ್ರೆ ನೀರಿಲ್ಲ. ನೀರಿಂದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ how can we obey the orders of the Supreme Court? We know this. My question is, ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ ಹೇಳಿ?
ನಾವು ಸ್ಪಷ್ಟವಾಗಿ ನಾವು ಸಂಸತ್ ಸದಸ್ಯರು, ನಾವು ನಮ್ಮ ಪಕ್ಷದ ಸಂಸತ್ ಸದಸ್ಯರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಸಂದರ್ಭದಲ್ಲೂ ಸರ ನೀರನ್ನ ಬಿಡ್ಕೂಡ್ದು ನೀವು ಅಂತ ನಾನು ಅದನ್ನ ಆಗ್ರಹ ಮಾಡಿದ್ದೋ. ಅದ ನಂತರ ಇವತ್ತು ನಾವು ಏನು ಸರ್ವಪಕ್ಷದ ಸಭೆಯಲ್ಲಿ ಸಂಸದರನ್ನು ಕರೆದಿದ್ರು, ನಾವು ಒಕ್ಕಲಿನಿಂದ ಎಲ್ಲರೂ ಕೂಡ ನೀವು ನೀರನ್ನ ಬಿಡದೇ ಇದ್ರೆ ನಾನು 4 ವಾರಗಳಲ್ಲಿ ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡ್ತೀನಿ, ಕೇಂದ್ರ ಸರ್ಕಾರದಿಂದ ಪೊಲೀಸ್ ಬಲವನ್ನ ತರಿಸ್ಕೋತೀನಿ, ಬಾಗಲನ್ನ ತೆಗಿತೀನಿ. ಹೂ ಆರ್ ಯು ಟು ಆಸ್ಕ್ ಅಂತ ಕೇಳಿದರೆ ಈಗ ಅದರಲ್ಲಿ ಒಂದು ಕಾನೂನಾತ್ಮಕವಾದಂತ ನಾವು ಇವತ್ತು ಅಲ್ಲಿ ನಮ್ಮ ವಕೀಲರನ್ನು ಕೂಡ ಕರೆಸಿದ್ದು, ಅಲ್ಲಿ ತಜ್ಞರನ್ನು ಕೂಡ ಕರೆಸಿದ್ದು. ನಮ್ಗೆಲ್ರಿಗೂ ಕೂಡ ಲಿಟಲ್ ನಮ್ಮ ನಾಲೆಡ್ಜ್ ಅಬೌಟ್ ದಿ ಲೀಗಲ್ ಪೊಸಿಷನ್. ನೀವು ಈಗ ಇವ್ರು ಏನು ಸಡನ್ ಆಗಿ ಕಾವೇರಿ ಬೋರ್ಡ್ ಮ್ಯಾನೇಜ್ಮೆಂಟ್ ಬೋರ್ಡ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ, ವಿತೌಟ್ ದೇರ್ ಬೀಯಿಂಗ್ ಎನಿ ರಿಕ್ವೆಸ್ಟ್ ಫ್ರಮ್ ಎನಿ ಸ್ಟೇಟ್. The state of Karnataka has not requested. State of Tamil Nadu has also not requested. That subject was not under consideration. No arguments were conducted for that subject. The subject was only to release the water to Tamil Nadu. That was the subject. Yes, but unfortunately, the Supreme Court took a decision ನಾಳೆ ಕೇಂದ್ರ ಸರ್ಕಾರ to form the Kaveri Management Board. That was not correct. ಇದು ಒಂದು ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, we also requested ನಮ್ಮ ಏನ್ ಕಾನೂನು ತಜ್ಞರಿದ್ದಾರೆ ಅವ್ರಿಗೆ ಹೇಳಿ ಇದನ್ನ ಅದೇ ಒಂದು ನ್ಯಾಯಾಧೀಶರ ಮುಂದೆ ನಿಂತಿರೋ ಒಂದು ಅರ್ಜಿ ಹಾಕಿ. ಹಲೋ, ಅದೇ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿ ಹಾಕಿ ಟು ರೀಕಾಲ್ ಸೊ ದಟ್ ಮಚ್ ಆಫ್ ಆರ್ಡರ್ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಅದೇ ನ್ಯಾಯಾಧೀಶರ ಮುಂದೆ ಹಾಕಿ ಒಂದು, ಯಾಕೆಂದ್ರೆ ಏನಾಗಿದೆ ಹಾಕಿ ಹೊಡ್ಸ್ಕೊಂಡ್ ಬಂದಿದೀವಲ್ಲ ಸರ್ ವಾಪಸ್ಸು. ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಮಾಡಬೇಕು ಅಂತ ಅನ್ನೋದು ಯಾರ್ದು ರಿಕ್ವೆಸ್ಟ್ ಇರ್ಲಿಲ್ಲ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ, ನೀವು ಮಾಡುತ್ತಿರುವ ಆರ್ಗ್ಯುಮೆಂಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ಅದರ ಅರಿವಿದೆ. ನನ್ನ ಪ್ರಶ್ನೆ, ಆ ನ್ಯಾಯಮೂರ್ತಿಗಳು ನಿಮ್ಮ ವಾದವನ್ನು ಮಂಡಿಸುವ ಪರಿಸ್ಥಿತಿಯಲ್ಲಿ ಮನೋಸ್ಥಿತಿಯಲ್ಲಿ ಇದ್ದಾರೋ? ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ನಾವೇನಂತ ನಮ್ದೇನಿದೆ ಸಲಹೆ ಅಂದ್ರೆ, ಈಗ ಏನು ನಮ್ದು ಅಂತಿಮವಾದಂತ ಒಂದು ನಮ್ಮ ಪಿಟಿಷನ್ SLP ತೀರ್ಮಾನ ಆಗ್ಬೇಕು, ಆ SLP ಮುಂದೆನೂ ಕೂಡ ಇದನ್ನ ತರಬಹುದು. 3 ಜನ SLP ತರ್ತೀರಿ ಅಂತ ಇಟ್ಕೊಳ್ಳೋಣ, ಅದ್ರ ಒಳಗಡೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ಬಿಟ್ರೆ ಅಂದ್ರೆ ಈಗ ನಮ್ಗೆ ಅದಕ್ಕೆ ಒಂದು ನಮ್ಮ ಹತ್ರ ಇರ್ತಕ್ಕಂಥ ಒಂದು ಅಸ್ತ್ರ ಏನು ಅಂತಂದ್ರೆ, ನಾವು ವಿ ವಿಲ್ ರಿಕ್ವೆಸ್ಟ್, ಸಿನ್ಸಿಯರ್ಲಿ ವಿಲ್ ರಿಕ್ವೆಸ್ಟ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ನಾವೆಲ್ಲ ಲೋಕಸಭಾ ಸದಸ್ಯರು ಇವತ್ತು ಸನ್ಮಾನ್ಯ ದೇವೇಗೌಡರನ್ನು ಕೂಡ ಅವ್ರನ್ನು ಕೂಡ ಸಭೆಯಲ್ಲಿ ಹೇಳಿದ್ದಾರೆ, ಕೇಂದ್ರದ ಮೇಲೆ ಈ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಬರೆದಿರುವ ಕಾಗದಕ್ಕೆ ಅವ್ರಿಗೆ ದಾದ ಪಿರಿಯಾದಿಲ್ಲದೆ ಕೇರ್ ಮಾಡ್ತಾ ಇಲ್ಲ, ನೀವು ರಿಕ್ವೆಸ್ಟ್ ಮಾಡ್ಬಿಟ್ರೆ ನಾವು ನೋಡಿ, ಒಂದು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ನಾವು ನಮ್ಮ ಎಲ್ಲಾ ರೆಮಿಡೀಸ್ ಎಕ್ಸಾಸ್ಟ್ ಮಾಡ್ಕೋಬೇಕಾದ್ರು ನಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ. ವಾಟ್ ಈಸ್ ಯುವರ್ ಲಾಸ್ಟ್ ರೆಮಿಡಿ? ಟೆಲ್ ಮಿ. ಪೀಪಲ್ ಆಫ್ ಕರ್ನಾಟಕ ಆರ್ ಫೀಲಿಂಗ್, ಮುದ್ದನಮೇಗೌಡರಾಗ್ಲಿ, ಕಾವೇರಿ ಜಲಾನಯನ ಪ್ರದೇಶದಿಂದ ಬರ್ತಿರುವಂತ MP-ಗಳಾಗ್ಲಿ ದಿಲ್ಲಿನಲ್ಲಿ ಧರಣಿ ಮಾಡಿ ರಾಜೀನಾಮೆ ಬಿಸಾಕ್ಬಿಟ್ಟು ಬನ್ನಿ, ನೋಡಬಿಡೋಣ ಅದೇನಾಗುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ರಂಗನಾಥ್ ಅವರೇ ದಯಮಾಡಿ ಒಂದು ಹೇಳ್ತೀನಿ ಸ್ಪಷ್ಟವಾಗಿ, ನಾವೆಲ್ಲ MP-ಗಳು ಏನಿದ್ದೀವಿ, ನಾನಿರ್ಬೋದು, ಧ್ರುವನಾರಾಯಣ್ ಇರ್ಬೋದು, DK ಸುರೇಶ್ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಎಲ್ಲರೂ ಕೂಡ ಹೇಳಿದ್ದೀವಿ ನಾವು ಎನಿ ಇವೆಂಚುಯಾಲಿಟಿ ವಿ ಆರ್ ಪ್ರಿಪೇರ್ಡ್ ಟು ಫೇಸ್ ಎನಿ ಇವೆಂಚುಯಾಲಿಟಿ. ನಾವು ವಿ ಆರ್ ಪ್ರಿಪೇರ್ಡ್ ಟು ಸ್ಯಾಕ್ರಿಫೈಸ್ ಟು ಎನಿ ಎಕ್ಸ್ಟೆಂಟ್. ಏನಾಗಿದೆ, ಅಂತಿಮವಾಗಿ ರಾಜ್ಯದ ಹಿತಾಸಕ್ತಿಯಲ್ಲಿ ಎಲ್ಲೋ ಕಡೆ ನಮ್ಮಿಂದ ಲೋಪ ಆಯ್ತು ಅಂದ್ರೆ ನಾವು ವಿ ಆರ್ ಪ್ರಿಪೇರ್ಡ್ ಟು ಸ್ಯಾಕ್ರಿಫೈಸ್ ಫಾರ್ ಎನಿಥಿಂಗ್. ನಾವು ಅದನ್ನ ಹೇಳಿದ್ವಿ, ಸ್ಪಷ್ಟಪಡಿಸಿದೀವಿ. ಯಾಕೆಂದ್ರೆ ಇದಕ್ಕಿಂತ ದೊಡ್ಡ ಅಧಿಕಾರ ನಮ್ಮ ಹತ್ರ ಇರ್ತಕ್ಕಂಥ ಇದಕ್ಕಿಂತ ದೊಡ್ಡ ಅಧಿಕಾರನೆಲ್ಲ. ಅದರಿಂದ ನಾವು ಈ ನಿಲುವಿನಲ್ಲಿ ಬಹಳ ಆಗಿದ್ದೀವಿ. ಸಾಹೇಬ್ರೆ, ಸಿನ್ಸ್ ಯು ಆರ್ ಎ ಜಡ್ಜ್, ನಾನು ಒಂದು ಗಮನಕ್ಕೆ ತರ್ತೀನಿ. ಅದೇ ನ್ಯಾಯಮೂರ್ತಿಗಳ ಬಳಿ ಹೋಗಿ ಮಾರ್ಪಾಟ ಅರ್ಜಿಯನ್ನು ಹಾಕ್ತೀವಿ ಅಂತ ಹೇಳ್ತಿದ್ದೀರಿ. ನಮ್ಮ ರಾಜ್ಯದ ಜನಕ್ಕಂತೂ ಅದರಲ್ಲಿ ಯಾವ ನಂಬಿಕೆನೂ ಇಲ್ಲ. ಆದರೆ ಈ ಜಡ್ಜ್ಗಳ ಪೈಕಿ ನಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲ, ಬೇರೆ ಬೆಂಚನ್ನ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅವಕಾಶವಿದೆಯಾ ಅಂತ ಚೀಫ್ ಜಸ್ಟಿಸ್ ಅನ್ನ ಕೇಳಬಹುದು. ಕಾರಣ ಒಂದೇ, ಇಲ್ಲಿಯವರೆಗೆ ನಾವು ಯಾವ ಅನುಮಾನವನ್ನು ಒಬ್ಬ ನ್ಯಾಯಮೂರ್ತಿಯ ಬಗ್ಗೆ ವ್ಯಕ್ತ ಮಾಡಿರಲಿಲ್ಲವೋ ಆ ಅನುಮಾನವನ್ನೇ ಆಧಾರವಾಗಿಟ್ಟುಕೊಂಡು ನಂಬಿಕೆ ಮತ್ತು ವಿಶ್ವಾಸದ ಮಧ್ಯೆ ಈ ಅನುಮಾನವನ್ನು ಮುಂದುವರಿಸುವುದು ಬೇಡ ಅನ್ನೋ ಮನವಿಯನ್ನು ಸಲ್ಲಿಸಬಹುದು. ಅದು ಪುರಸ್ಕಾರ ಆಗಬಹುದು, ಆಗದೇನೂ ಇರಬಹುದು. ನಮ್ಮ ಮುಂದೆ ತಾವ್ ಹೇಳಿದ ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಮಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ. ನಮ್ಮ ಹತ್ರ ಇರ್ತಕ್ಕಂಥ ಅದು ಒಂದು ದೊಡ್ಡ ಅಸ್ತ್ರ ಇದೆ, ನಾವು ಅದನ್ನು ಕೂಡ ಅಡ್ವೈಸ್ ಮಾಡಿದ್ದೀವಿ. ಈಗ ಎ ಜಡ್ಜ್ ವಾಸ್ ನಾಟ್ ಸಪೋಸ್ ಟು ಡೀಲ್ ವಿತ್ ದಿಸ್ ಕೇಸ್, who are actually defended Jayalalitha in so many cases.
he should not have been a judge in this case. He should not. He ought to have withdrawn from himself from this case. ನೋಡಿ ಸರ್, ಇದು ವೆರಿ ಅನ್ಫಾರ್ಚುನೇಟ್. ನೋಡಿ ಇವತ್ತು ಸರ್, ಏನಾಗಿದೆ, ಅವ್ರು ಸರ್, ಕೊಟ್ಟಿರ್ತಕ್ಕಂಥ ಮುದ್ದನ್ಮೇಗೌಡ್ರೆ, ತೀರ್ಪು, ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಪು ಮುದ್ದನ್ಮೇ- ಈ ದೇಶದ ಸಾಮಾನ್ಯ ಪ್ರಜರು ಕೂಡ ನ್ಯಾಯಾಂಗದ ಮೇಲೆ ಒಂದು ರೀತಿಯ ಅನುಮಾನದ ಛಾಯೆ ಮೂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಮಗೆ ಅರಿವಿರುವ ಪ್ರಕಾರ ಸಾಮಾನ್ಯವಾಗಿ ನ್ಯಾಯಮೂರ್ತಿಗಳು ಇಂತಹ ಸಮಸ್ಯೆಗಳು ಪ್ರಸ್ತಾಪ ಆದಾಗ ತಾವಾಗಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಹಿಂದಕ್ಕೆ ಸರಿತಾರೆ. ಹೌದು. ಅಥವಾ ಕಕ್ಷಿದಾರರ ಪೈಕಿ ಯಾರಾದರೂ ಅಬ್ಜೆಕ್ಷನ್ ತೆಗೆದ್ರೆ ಅದನ್ನು ಒಪ್ಪಿ ಹಿಂದಕ್ಕೆ ಸರಿಯುತ್ತಾರೆ. ಹೌದು. ಅಥವಾ ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಅಂತಹ ದೂರೊಂದು ರೂಪದಲ್ಲಿ ಯಾವ್ದಾದ್ರು ಪತ್ರ ಹೋದರೆ ಅವರೂ ಕರೆಸಿ ಬುದ್ಧಿವಾದ ಹೇಳಿ ಹಿಂದಕ್ಕೆ ಕರೆಸಬಹುದು. ಅಥವಾ ನ್ಯಾಯಮೂರ್ತಿಗಳೇ ಇದನ್ನು ಪ್ರಸ್ತಾಪ ಮಾಡಿ ನ್ಯಾಯಾಲಯದಲ್ಲಿ ಎರಡೂ ಪಕ್ಷಗಳಿಗೆ ನಿಮಗೆ ಅಭ್ಯಂತರವಿಲ್ಲ ಅನ್ನುವುದಾದ್ರೆ ನಾನು ಮುಂದುವರಿತೀನಿ ಅಂತ ಕೇಳ್ತಾರೆ. ಹೈಕೋರ್ಟಿನಲ್ಲಿ ಇತ್ತೀಚೆಗೆ ರಿಟೈರ್ ಆಗಿದ್ದಂತಹ ಒಬ್ಬ ಘನತೆವೆತ್ತ ನ್ಯಾಯಮೂರ್ತಿ ಈ ಕೆಲಸ ಮಾಡಿದ್ರು ಇತ್ತೀಚೆಗಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ನಮ್ಮ ಬೆಂಚಲ್ಲಿ. ನಾನೊಂದು ಕೇಸನ್ನ ನನ್ನ ಮಗ ಅಪಿಯರ್ ಆಗ್ತಿದ್ದಾನೆ ನೀವು ತಂದಿರೋ ಪಾರ್ಟಿ ಕಡೆಗೆ ಒಂದ್ಸರಿ, ಹಾಗಾಗಿ ನಾನು ತಂದೆಯಾಗಿ, ಅವ್ರ ಮಗ ವಕೀಲರು, ನಾನು ತಂದೆಯಾಗಿ ಈ ಕೇಸನ್ನು ಹಿಯರ್ ಮಾಡಬೇಕಾ ಬೇಡವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಿಮಗೆ ಸಮಸ್ಯೆ ಇದ್ರೆ ನಾನು ಹಿಂದಕ್ಕೆ ಸರಿತೀನಿ ಅಂತ. ಆಗ ಪಾರ್ಟಿಗಳು ಹೇಳಿದ್ರಂತೆ ಈ ರೀತಿ ಹೇಳುವ ನ್ಯಾಯಮೂರ್ತಿಗಳು ಇನ್ನೂ ಉಳ್ಕೊಂಡಿದ್ದೀರಲ್ಲ ಅಂದ್ರಂತೆ. ಆ ಘನತೆ ಗೌರವ ಅವ್ರಿಗೂ ಇರಬೇಕು. ನಿಮಗೆ ಒಂದು ರಂಗನಾಥ್ ಅವರು ಒಂದೇ ಒಂದು ನಿಮಿಷ ಮಾತಾಡ್ತೀನಿ. ಮೊನ್ನೆ ತಾನೇ ಜಸ್ಟಿಸ್ ಬೋಪಣ್ಣ ಅವ್ರ ಮುಂದೆ ಒಂದು ಪಿಟಿಷನ್ ಬರುತ್ತೆ ತಮ್ಮ ಇದ್ರದ್ದು ಕೊಡಗಿಂದು. ಜಸ್ಟಿಸ್ ಬೋಪಣ್ಣ ಅವರು ಕೊಡಗಿನ ವಿಚಾರ ಅನ್ನೋದಕ್ಕೋಸ್ಕರನೇ ಅವ್ರು ಹಿಂದೆ ಸರಿತಾರೆ. ಅವ್ರಿಗೇನು ಅವ್ರು ಯಾವ್ದೇ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಆದ್ರೆ ಕೊಡಗಿನ ಇಷ್ಟು ಕನಿಷ್ಠ ಜ್ಞಾನ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಲಿಲ್ಲ ಅಂತ. ಹೊರಟ್ಟಿ ಅವರೇ, ಅವರು ರಾಜೀನಾಮೆಗೆ ರೆಡಿ ಇದ್ದಾರಂತೆ, ಪ್ರಕಾಶ್ ಹುಕ್ಕೇರಿ ಅವರ ಸಮೇತ. ಜೆಡಿಎಸ್ಗೆ ಆ ಸಮಸ್ಯೆ ಇಲ್ಲ ಸದ್ಯಕ್ಕೆ, ಎಂಪಿಗಳ ವಿಚಾರದಲ್ಲಿ ಉತ್ತರ ಕರ್ನಾಟಕದಲ್ಲಿ. ಆದ್ರೆ MLAಗಳ ವಿಚಾರ ಬಂದ್ರೆ ಆ ಸಮಸ್ಯೆ ಬರಬಹುದು. ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವ ಹಂತದಲ್ಲಿ MLAಗಳು ಇದಕ್ಕೆ ಜಾರಿಯಾಗಬೇಕು, ಸಹಕರಿಸಬೇಕು. ಪ್ರಕಾಶ್ ಹುಕ್ಕೇರಿ ಅವರ ಮಾತನ್ನ ಯಾಕೆ ಪ್ರಸ್ತಾಪ ಮಾಡದೆ ಮುದ್ದನ್ಮೇಗೌಡರು ಹೇಳಿದ್ರ ಪೈಕಿ ಅಂದ್ರೆ, ಕರ್ನಾಟಕದಲ್ಲಿ ಒಂದು ಭಾವನೆ ಇದೆ, ಅದು ಕಾವೇರಿ ವಿಚಾರಕ್ಕೆ ಬಂದಾಗ ಜಲಾನಯನ ಪ್ರದೇಶದವ್ರು ಬೇಕಾದ್ರೆ ರಾಜೀನಾಮೆ ಕೊಡ್ಲಿ, ನಮ್ಮ ಭಾಗದವ್ರು ಯಾಕೆ ಕೊಡಬೇಕು ಅನ್ನೋ ಒಂದು ಭಾವನೆ ಇದೆ. ದಟ್ ಇಸ್ ರಾಂಗ್. ನಾಳೆ ಮಹದಾಯಿ ಆದಾಗ ಕಾವೇರಿ ಜಲಾನಯನ ಪ್ರದೇಶದವ್ರು ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ರಂಗನಾಥ್ ಅವ್ರಿಗೆ ಹೇಳ್ತೀನಿ, ಮಹದಾಯಿ ವಿಷಯದಾಗ ಇಡೀ ರಾಜ್ಯನ ಒಂದಾಗಿತ್ತು. ಇಡೀ ರಾಜ್ಯ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇರಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹೀಗಾಗಿ ರಾಜ್ಯದ ಫಸ್ಟ್ ಟೈಮ್ ನನ್ನ 36 ವರ್ಷ ನನ್ನ ಲೈಫ್ದಾಗ ರಾಜ್ಯ ಮಹದಾಯಿ ವಿಷಯದಲ್ಲಿ ಒಂದಾದದ್ದನ್ನು ನಾವು ಗಮನಿಸಬೇಕು. ಕಾವೇರಿ ಇರಲಿ, ಮಹದಾಯಿ ಇರಲಿ, ಏನಿರಲಿ, ರಾಜ್ಯದ ಜನ ನಾವೆಲ್ಲ ಒಂದು ಈ ಕಾವೇರಿ ವಿಷಯದಲ್ಲಿ ಎಂಥ ಪರಿಸ್ಥಿತಿ ಬಂದ್ರು ನಾವು ಆ ಪರಿಸ್ಥಿತಿಗೆ ಎದುರುಗೊಟ್ಟು ಏನ್ ಬೇಕಾದ ತ್ಯಾಗ ಮಾಡ್ಲಿಕ್ಕೆ ಗಟ್ಟಿ ಅದನ್ನ ಅನ್ನೋದನ್ನ ಇವತ್ತು ನಿಮ್ ಟಿವಿಯಲ್ಲಿ ನೆನಪಿಟ್ಕೊಳ್ಳಿ, ರಿಕಾರ್ಡ್ ಇಟ್ಕೊಳ್ಳಿ. ನಾವು ಅದಕ್ಕೆ ಏನ್ ಬೇಕಾದ ಬರಲಿ, ಅದಕ್ಕೆ ನಾವು ಗಟ್ಟಿ ಅದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಿಕ್ಕೆ. ಮಾನ್ಯ ಶ್ರೀ ಹೊರಟ್ಟಿ ಹಾಗೂ ಶ್ರೀ ಮುದ್ದನಮೇಗೌಡರು, ಥ್ಯಾಂಕ್ ಯು. ನಿಮ್ಮ ನಿಲುವುಗಳಿಗೆ, ನಿಮ್ಮ ಪಕ್ಷವನ್ನು ಮೀರಿ ನಾವು ನಿಲುವುಗಳನ್ನು ತೆಗೆದುಕೊಳ್ಳುತ್ತೀವಿ ಅನ್ನೋ ಗಟ್ಟಿತನದ ಪ್ರದರ್ಶನವನ್ನು ತೋರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಆದರೆ ನಾಳೆ ಬಗ್ತೀರೋ ನಿಮ್ಮ ಪಕ್ಷದ ಆಣತಿಗಳಿಗೆ ಮತ್ತು ಆಜ್ಞೆಗಳಿಗೆ, ಅಥವಾ ಬಗ್ಗದೆ ಎದೆ ಸೆಟೆಸಿಕೊಂಡು ನಿಲ್ಲುತ್ತೀರೋ? ಆಲ್ ರೈಟ್, ಇನ್ನೂ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ನಾನು ಬಹಳ ಕುತೂಹಲ ಮತ್ತು ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಾಗಿ ನೋಡೇ ಬಿಡೋಣ ಅದು ಎಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ನಾನು ನಿಮ್ಮ ಜೊತೆ ಕಠಿಣ ನಿರ್ಧಾರ, ಕಾಠಿಣ್ಯಯುತ ತೀರ್ಮಾನ, ರಾಜ್ಯದ ನೆಲ ಮತ್ತು ಜಲದ ಬಗ್ಗೆ ಕರ್ನಾಟಕ ಸರ್ಕಾರ ಹಿಂದೆಂದೂ ನೋಡದ, ಮುಂದೆಂದೂ ನೋಡಲು ಆಗದ ತೀರ್ಮಾನ. ಅದಕ್ಕೆ ನಾವು ಕಾಯೋದು ಬೇಡವೇ? ಆ ಸೌಭಾಗ್ಯ, ಅದನ್ನು ಪ್ರಕಟಿಸುವಂತ ಸೌಭಾಗ್ಯ ನನಗೆ ಬೇಡವೇ? ಹಾಗಾಗಿ ಇವತ್ತು 10:30ವರೆಗೂ ಹೋಗೋಣ, ಈಗ ಮುಂದಕ್ಕೆ ಹೋಗೋಣ. ಆದ್ರೆ ಇದಾದ ಮೇಲೆ KRS ಅಲ್ಲಿ ನೀರು ಬಿಡಿ ಅಂತಾರಲ್ಲ, ಅಲ್ಲಿದು ಇರಿಗೇಷನ್ ಸಿಸ್ಟಮ್ ಎಷ್ಟು ಕಾಂಪ್ಲಿಕೇಟ್ ಆಗಿರುತ್ತೆ ಅಂತ ಅಂದ್ರೆ, ನೀರಾವರಿನಲ್ಲಿ ಎಷ್ಟು ಕಾಂಪ್ಲಿಕೇಟ್ ಇರ್ತದೆ. ಇನ್ನು ಬಾಗಲ್ ತೆಗೆದ್ಬಿಟ್ಟ ತಕ್ಷಣ ಅದೇ ನಮ್ಮನೆ ತೊಟ್ಟಿ ಕೆಟ್ಟೋಯ್ತಾ? ಅಲ್ಲ, ತೊಟ್ಟಿನಲ್ಲಿ ನೀರು ತುಂಬಿಬಿಟ್ಟು ಕೆಳಗಡೆ ಒಂದು ಪೈಪ್ ಇಟ್ಬಿಟ್ಟು ಬಟ್ಟೆ ಹಾಕಿರ್ತಾರೆ. ನಮ್ಮೂರ್ ಕಡೆ ಬೆಂಗಳೂರಲ್ಲಿ ಹಾಕಿರ್ತಾರೆ. ಬಟ್ಟೆ ಹಿಂಗ್ ತೆಗೆದ್ಬಿಟ್ಟ ತಕ್ಷಣ ಸರ್ರ ನೀರು ಬಂದ್ಬಿಡ್ತದೆ. ಹಂಗಲ್ಲ, ಸೋ ಕಾಂಪ್ಲಿಕೇಟೆಡ್. ವಾಪಸ್ ಬಂದು ಹೇಳೋಣ. ಪ್ಲಸ್ ಬೋರ್ಡ್ ಹೇಳ್ತಿದಾರಲ್ಲ, ಆ ಬೋರ್ಡು ಯಾಕೆ ಬೋರ್ಡ್ ಆಗಬಾರ್ದು ಕಾವೇರಿಗೆ? ತುಂಗಭದ್ರಾ ಬೋರ್ಡ್ ಮಾಡಿದ್ದೀರಿ, ಅಲ್ಲಿ ಯಾಕಾಯ್ತು ಅನ್ನೋದನ್ನ ಹೇಳೋಣ. ಇನ್ನು ಕುಡಿಯೋ ನೀರಿಗೆ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದ್ರೆ, ಆ ಉರಿಯಲ್ಲಿ ಬಿಜೆಪಿಯವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಪ್ರಧಾನಿಯವರನ್ನ ಭೇಟಿ ಆಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ಎಲ್ಲಾ ನಾಯಕರು ದಿಮಾಗ್ ತೋರಿಸ್ತಾ ಇದ್ದಾರೆ. ಅಲ್ಲದೆ ಇವತ್ತು ನಡೆದ ಸರ್ವಪಕ್ಷ ಸಭೆಗೂ ಯಾರು ಬಂದಿರಲಿಲ್ಲ, ಯಾಕಂದ್ರೆ ಯಾರೂ
ಪಕ್ಷ ಸಭೆಗೆ ಹೋಗಬೇಡಿ ಅಂತ ಯಡಿಯೂರಪ್ಪ ಆರ್ಡರ್ ಮಾಡಿದ್ರಂತೆ. ನಾಡು ನುಡಿ ಜಲದ ಬಗ್ಗೆ ಬಿಜೆಪಿ ಎಂತ ಕಾಳಜಿ ಇದೆ ಅನ್ನೋದನ್ನ ಇದೇ ತೋರಿಸುತ್ತೆ. ಅಲ್ಲದೆ ರಾಜೀನಾಮೆ ನೀಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಬೇಜವಾಬ್ದಾರಿತನ ಪ್ರದರ್ಶಿಸ್ತಾ ಇದ್ದಾರೆ. ಈ ನಡುವೆ ದೆಹಲಿಯಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವೆ ಉಮಾ ಭಾರತಿ ಅವರನ್ನ ಡಿ ವಿ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಭೇಟಿ ಮಾಡಿದ್ರು. ಆದ್ರೆ ಇಬ್ರು ನಾಯಕರಿಗೂ ಸಮಾಧಾನ ಮಾಡಿ ಕಳಿಸಿರುವ ಉಮಾ ಭಾರತಿ ಕರ್ನಾಟಕದ ಸಮಸ್ಯೆಯ ಅರಿವಿದೆ, ಪರಿಶೀಲನೆ ಮಾಡೋಣ ಅಂತ ತಿಪ್ಪೆ ಸಾರಿಸಿ ಕಳುಹಿಸಿದ್ದಾರೆ. ಇನ್ನು ಇದೇ ಶನಿವಾರ ಕಾವೇರಿ ವಿವಾದದ ಚರ್ಚೆಗೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ. ಆದ್ರೆ ಅಲ್ಲಿ ಕೂಡ ಬಿಜೆಪಿ ನಾಯಕರು ಏನ್ ಮಾಡ್ತಾರೋ ಏನೋ ಅನ್ನೋ ಕುತೂಹಲ ಕಾಡ್ತಾ ಇದೆ. ಇದುವರೆಗೆ ನಡೆದಂತ ಸರ್ವ ಪಕ್ಷಗಳ ಸಭೆನಲ್ಲಾದಂತ ಯಾವುದೇ ತೀರ್ಮಾನವನ್ನ ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ನ ತೀರ್ಮಾನ ಇರುವಂತಹ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡೋಕ್ಕೆ ಪ್ರಧಾನಿಯವರಿಗಾಗಲಿ ಕೇಂದ್ರ ಸರ್ಕಾರದ ಯಾರಿಗಾಗಲೂ ಅವಕಾಶ ಇಲ್ಲ. ಮುಖ್ಯಮಂತ್ರಿಗಳು ತಕ್ಷಣವೇ 1 ದಿವಸದಾಗಲಿ 2 ದಿವಸದಾಗಲಿ ಈ ಕಾವೇರಿ ವಿಚಾರವಾಗಿ ಡಿಸ್ಕಷನ್ ಮಾಡಲಿಕ್ಕೆ ಒಂದು ವಿಧಾನಮಂಡಲ ಅಧಿವೇಶನವನ್ನು ಕರೀಲಿ. ಪ್ರೈಮ್ ಮಿನಿಸ್ಟರ್ ಅಧಿಕಾರ ಒಂದು ಲಿಮಿಟ್ ಇದೆ, ಅದಕ್ಕೊಂದು ಲಕ್ಷ್ಮಣ ರೇಖೆ ಇದೆ. ಅದು ಮೀರಿ ಅವ್ರು ಯಾರಿಗೂ ಈ ಸ್ಟೇಟ್ನವ್ರು ಹೀಗೆ ಮಾಡಬೇಕು ಅಂತ ಡೈರೆಕ್ಷನ್ ಕೊಡ್ಲಿಕ್ಕೆ ಬರುದಿಲ್ಲ. ನಾನು ರಾಜೀನಾಮೆ ಕೊಡುವುದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ನಾನು ಬಹಳ ಖುಷಿಯಿಂದಲೇ ಕೊಡ್ತೇನೆ. ಆದ್ರೆ ನಮಗೆ ಕೊಟ್ಟಿರುವಂತ ಸ್ಥಾನಮಾನ ಅನ್ನೋದು ರಾಜೀನಾಮೆನ ಕೊಟ್ಟು ಜನರ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋದಕ್ಕಲ್ಲ, ಈ ಸ್ಥಾನವನ್ನ ಬಳಸಿ ನಮ್ಮ ಜನರ ಅವರ ಹಕ್ಕನ್ನ ಅವರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕಿರುವಂಥದ್ದು. ನಾವು ನಮ್ಮ ಸಚಿವರ ಜೊತೆ ಉಮಾ ಭಾರತಿಯವರ ಜೊತೆ ಇವತ್ತಿನ ಹೊಸ ಪರಿಸ್ಥಿತಿಗಳನ್ನ ಮತ್ತು ಏನಾದರೂ ಪರಿಹಾರ ಸೂತ್ರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡಲಿಕ್ಕೆ ಅವರು ಎಲ್ಲ ಮ್ಯಾಟರ್ಗಳನ್ನು ತಿಳ್ಕೊಂಡು. ಯಡಿಯೂರಪ್ಪನವರ ಸ್ಟ್ಯಾಂಡು ರಾಜ್ಯದ ವಿಚಾರಕ್ಕೆ ಬಂದರೆ ರಾಂಗ್. ನಂಬರ್ 2, ಶೆಟ್ಟರ್ ಅವರು ಮಹದಾಯಿಗೆ ಬಂದಾಗಲೂ ಇದೇ ತೀರ್ಮಾನ ತಗೊಂಡು ಕಾಣೆಯಾಗಿದ್ದರು, ಆಮೇಲೆ ಬಂದು ಮ್ಯಾನೇಜ್ ಮಾಡ್ಕೊಂಡು ಒಳಕ್ಕೆ ಬಂದರು ವಾಪಸ್. ಪ್ರತಾಪ ಸಿಂಹ ಅವರು ನನಗೆ ರಾಜೀನಾಮೆ, ನನಗೆ ಅಧಿಕಾರ ಕೊಟ್ಟಿರುವುದು ಅದನ್ನು ಬಳಸಿಕೊಂಡು ಮಾಡಲು ಅಂತಂತಿದ್ದಾರೆ. ಬಳಸಿಕೊಂಡು ಏನು ಮಾಡಿದ್ದೀರಿ ಅನ್ನೋದನ್ನ ಫಸ್ಟ್ ನಮ್ಗೆ ಹೇಳಿಬಿಟ್ರೆ ಸಾಕು. ಈಗ ಏನು ಮಾಡಲಿದ್ದೀರಿ ಅಥವಾ ಏನು ಮಾಡ್ತೀರಿ, ನಮಗೆ ಆ ಕನಸನ್ನಾದರೂ ತೋರಿಸಿ, ಫಿಲಮನ್ನು ಅದಾದ್ರೂ ತೋರಿಸಿ, ಅದೇನು ಮಾಡ್ತೀರೋ 3D ಫಿಲಮ್. ಹಾಂ, ಇದನ್ನು ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ನಿಮಗೇನು ಹೇಳಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನೂ ಹೇಳಿ, ನನಗೇನು ಬೇಜಾರಿಲ್ಲ, ಕೇಳಿಸ್ಕೊತೀನಿ. ಕೊನೆಗೆ ಸದಾನಂದ ಗೌಡರು ಉಮಾ ಭಾರತಿಯನ್ನು ಭೇಟಿ ಮಾಡಿ ಬಂದ ತಕ್ಷಣ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಮ್ಮ ಬಳಿ ಹೇಳುವ ಪರಿಸ್ಥಿತಿ ಇರಲ್ಲ. ಒಬ್ಬ ಕೇಂದ್ರ ಮಂತ್ರಿ ಒಬ್ಬ ಮಂತ್ರಿಯ ಜೊತೆ ಮಾತನಾಡಿದ್ದನ್ನು ಹೊರಕ್ಕೆ ಬಂದು ಮೈಕಲ್ಲಿ ಉಮಾ ಭಾರತಿಯವರಿಗೆಲ್ಲ ಮಾತಾಡಿದ್ದೀನಿ, ನಾಳೆ ನಾಡಿದ್ದಲ್ಲಿ ಸೆಟ್ಲ್ ಮಾಡ್ತಾ ಇದ್ದಾರೆ ಮ್ಯಾಟ್ರನ್ನ, ಅದು ನೀರು ಬಿಡಬೇಡ ತಕ್ಷಣಕ್ಕೆ ಅಂತ ಹೇಳಿದ್ದಾರೆ ನನಗೆ ಅಂತ ಹೇಳೋಕ್ಕಾಗತ್ತಾ? ಏನಾದ್ರು ಹೇಳಿದ್ದಾರೆ? ಹಾಗೆ ನನಗೆ ಅರಿವಿಲ್ಲ. ಜನ ಏನು ಆದರೆ ಆ ಪ್ರಯತ್ನ ಗುಡ್, ಆ ಪ್ರಯತ್ನ ಗುಡ್. ಅದು ಪ್ಲಸ್ ಉಮಾ ಭಾರತಿಯವ್ರಿಗಾದರೂ ನಮ್ಮ ಕರ್ನಾಟಕದ ಮೇಲೆ ಒಂಚೂರು ಕರುಣೆ ಬರಲಿ ಅಂತ ಶ್ರೀಕೃಷ್ಣನನ್ನು ಬೇಡ್ಕೋತೀನಿ. ಯಾಕೆ ಶ್ರೀಕೃಷ್ಣ? ಉಡುಪಿಯ ಶ್ರೀಕೃಷ್ಣ ಯಾಕೆ? ಮಹಾತಾಯಿ, ನೀನು ಸನ್ಯಾಸತ್ವವನ್ನು ನೀವು ಸ್ವೀಕಾರ ಮಾಡಿದ್ದಿದ್ದು ನಮ್ಮ ಪೇಜಾವರದವರಿಂದ. ಹಾಗಾಗಿ ಪೇಜಾವರದವ್ರಿಗೊಂದ್ಸರಿ ಫೋನ್ ಮಾಡಿಬಿಟ್ರೆ ಅವರು ಕಾವೇರಿನಲ್ಲಿ ಕಮಂಡಲದಲ್ಲಿ ನೀರನ್ನು ಎತ್ತಕ್ಕೆ ಇದೆಯಾ ಅಂತನಾರು ಹೇಳ್ತಾರೆ. ಅಲ್ಲ ಸರ್, ಜನ ಏನ್ ಮಾತಾಡ್ಕೊಡ್ತಿದ್ದಾರೆ ಅಂದ್ರೆ ಸದಾನಂದ ಗೌಡರು ಕೇಂದ್ರ ನಾಯಕರಿಗೆ ಮೋದಿ ಅವ್ರ ಹತ್ರ ಮಾತಾಡಕ್ಕಾಗಲ್ಲ ಅಂತ ಉಮಾ ಭಾರತಿ ಹತ್ರ ಆದ್ರೂ ಅಟ್ಲೀಸ್ಟ್ ಮಾತಾಡ್ಕೊಂಡಿದ್ದಾರೆ ಅಂತ. ಊರಲ್ಲಿರೋ ಎಲ್ಲಾ ವಿಚಾರನೂ ನರೇಂದ್ರ ಮೋದಿ ಹತ್ರ ತಗೊಂಡೋಗೋಕ್ಕೆ ಅದೇನದು ಟಸ್ಸೆ ಹೊಡೆಯೋ ಆಫೀಸ್ ಅಲ್ಲ, ಸುಮ್ಮನೆ ಕುತ್ಕೊಂಡದು ಎಲ್ಲ. ಯು ಕಾನ್ ಟೇಕ್ ಇಟ್ ಯು ಪ್ರೈಮ್ ಮಿನಿಸ್ಟರ್. ಒಂದು ಅನ್ಐಡೆಂಟಿಫೈಡ್ ಬಾಡಿ ಅಪರಿಚಿತ ಶವ ಸಿಕ್ಕಿದ ತಕ್ಷಣ DG ಎಲ್ರಿ ಅಪರಿಚಿತ ಶವದ ಡೀಟೇಲ್ ಕೊಡಕ್ಕೆ ಅಂತ ಕೇಳಕ್ ಬರಲ್ಲ. ಕಾವೇರಿ ವಿಚಾರದಲ್ಲಿ ನಾನು ಕಾವೇರಿ ವಿಚಾರ ಬೇರೆ, ಕೆಲವು ಮ್ಯಾಟರ್ಸ್ ನ ಪ್ರೈಮ್ ಮಿನಿಸ್ಟರ್ ಜೊತೆನೆ ಮಾತಾಡಬೇಕು, ಕೆಲವು ಮ್ಯಾಟರ್ಸ್ ನ ಉಮಾ ಭಾರತಿ ಜೊತೆನೆ ಮಾತಾಡಬೇಕು. ದೇರ್ ಇಸ್ ನೋ ಡೌಟ್ ಅಲ್ವಾ? ಓಕೆ, ನಮ್ಮೆಲ್ಲ ಈ ಗೊಂದಲಗಳ ಮಧ್ಯೆ ಇನ್ನೊಂದು ಬ್ರೇಕ್ ಸಿಗಾಕೊಂಡ್ಬಿಟ್ಟಿದ್ದೀವಿ, ಅದು ತಗೊಂಡ್ಬಿಡೋಣ, ವಾಪಸ್ ಬರೋಣ. ಇತ್ತ ಕಾವೇರಿ ವಿಚಾರದಲ್ಲಿ ಕೇಂದ್ರದ ಮಧ್ಯಸ್ಥಿಕೆ ವಹಿಸಕ್ಕೆ ಆಗಲ್ಲ ಅನ್ನೋ ಬಿಜೆಪಿ ಬೇರೆ ರಾಜ್ಯಗಳ ವಿವಾದವನ್ನು ಮಾತ್ರ ಬಗೆಹರಿಸ್ತಾ ಕೂತಿದೆ. ಕೃಷ್ಣೆ ವಿಚಾರವಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಜಲಸಂಪನ್ಮೂಲ ಮಂತ್ರಿ ಉಮಾ ಭಾರತಿ ಸಭೆ ಮಾಡ್ತಿದ್ದಾರೆ. ಎರಡೂ ರಾಜ್ಯಗಳಿಗೆ ಟೆಲಿಮೆಟ್ರಿ ವ್ಯವಸ್ಥೆ ಅಳವಡಿಕೆ ಹಾಗೂ ಜಂಟಿ ಸಮಿತಿ ರಚಿಸಿ ಕೃಷ್ಣಾ ನದಿ ನೀರಿನ ಲಭ್ಯತೆ ಬಗ್ಗೆ ಪರಿಶೀಲಿಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಪರಿಶೀಲನಾ ವರದಿ ಬಳಿಕ ನದಿ ನೀರು ಹಂಚಿಕೆ ಬಗ್ಗೆ ನಿರ್ಧಾರ ಮಾಡೋಣ ಅಂತ ಹೇಳಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ರಾವ್ ಹಾಗೂ ಚಂದ್ರಬಾಬು ನಾಯ್ಡು ಸಮ್ಮತಿಸಿದ್ದಾರೆ. ಮಗದೊಂದು ಕಡೆ ಇದೇ ರೀತಿ ಛತ್ತೀಸ್ಗಢ ಹಾಗೂ ಒರಿಸ್ಸಾ ಮಧ್ಯೆಯೂ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ. ಅವರೆಲ್ಲ ಮಕ್ಕಳು, ನಾವು ಮಕ್ಕಳಲ್ಲ, ಏನು ಮಾಡೋಕ್ಕಾಗತ್ತೆ ಅಲ್ವಾ? ಅದು ಅವರೆಲ್ಲ ಅವರ ಕುಟುಂಬದ ಮಕ್ಕಳು, ಸದಸ್ಯರು. ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಾಯಬೇಕಾದವರು. ಹಾಗಾಗಿ ನಮ್ಮ ಬಗ್ಗೆ ಯಾಕೆ? ಇಲ್ಲೊಂದು ಅಪಾಯ ಇದೆ, ಈಗಲೇ ಕರ್ನಾಟಕ ಎಚ್ಚೆತ್ಕೊಳ್ಳಿ. ಯಾವುದೋ ಅಳವಡಿಕೆ ಮಾಡಿಕೊಳ್ಳಿ, ಆಮೇಲೆ ನದಿ ನೀರು ಹಂಚಿಕೆ ಮತ್ತು ಲಭ್ಯತೆಯನ್ನು ಪರಿಶೀಲಿಸೋಣ ಅಂತಿದ್ದಾರೆ. ಯಾವ ಲಭ್ಯತೆ? ಕೃಷ್ಣಾ ನದಿಯ ತೀರ್ಮಾನ ಆಗೋಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ.
ಆಂಧ್ರ ಪ್ರದೇಶಕ್ಕೆ ಸಿಕ್ಕ ನೀರಿನಲ್ಲಿ ತೆಲಂಗಾಣ ಹಂಚ್ಕೋಬೇಕೆ ಹೊರತು ಮತ್ತೆ ತೆಗಿಯಕ್ಕೆ ಜಾಗ ಕೊಡಬೇಡಿ. ಕರ್ನಾಟಕ ಬಿ ಕೇರ್ಫುಲ್. ಉತ್ತರ ಕರ್ನಾಟಕದವರು ಕೇಳಿಸ್ಕೊಳ್ಳಿ ಇದನ್ನ ಇನ್ನೊಂದ್ಸರಿ. ಇವತ್ತು ಕಾವೇರಿ ಬರ್ಕೊಟ್ಟಿದ್ದೀನಿ, ಇದನ್ನ ಎತ್ತುತ್ತಾರೆ ಇನ್ನೊಂದ್ಸರಿ. ಅವತ್ತು ಚಂದ್ರಬಾಬುಗೂ ಬೇಕಾದ್ರೆ ಚಂದ್ರಶೇಖರ್ ರಾವ್ಗೂ ಬಗ್ಗಿ ನಿಂತು ಬಿಡ್ತಾರೆಲ್ಲ ಇವರು. ಯಾಕೆ ಅಂದರೆ ನೀವಿರೋದು 18 ಜನನ್ನ ಕಳ್ಸಕ್ಕೆ, ಅವರಿರೋದು ಆ ಲಾಭವನ್ನು ಪಡೆಯಲಿಕ್ಕೆ. ಯಾಕೆ ಅಂದರೆ ನೀವು ಮಲಮಕ್ಕಳು. ಮಗದೊಂದು ವಿರಾಮ. ಬೋರ್ಡಿನ ಕತೆ ಹೇಳಕ್ಕೆ ಟೈಮೇ ಸಿಗ್ತಿಲ್ಲ ಈ ವಿರಾಮಗಳ ಕಥೆಯಲ್ಲಿ. ಆಲ್ ರೈಟ್, ಬೇರೆ ದಾರಿ ಇಲ್ಲ, ಅನಿವಾರ್ಯ. ಭಾಳ ಹೊತ್ತಿನಿಂದ ಕಾವೇರಿ ಬೋರ್ಡಿನ ಕಥೆಯನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಯಾದರೆ 6,000 ಕ್ಯೂಸೆಕ್ನ ಬಿಡೋದು, ಹಿಡ್ಕೊಳ್ಳೋದು, ಇದ್ರೆ ಬಿಡೋದು, ಇಲ್ದಿದ್ರೆ ನೋಡೋಣ, ಇವೆಲ್ಲ ಓಕೆ, ಪಾಸ್ ಆಗ್ತಾ ಇರುತ್ತೆ. ನಾಳೆ ಒಂದು ಇದ್ದಕ್ಕಿದ್ದಂತೆ ದಿಢೀರಂತ ವಾಯುಭಾರ ಕುಸಿತ ಆಗಿ ಬಾಯಿಗೆ ಬಂದಂಗೆ ಮಳೆ ಬಂದರೆ 6,000 ಏನು 10,000 ಕ್ಯೂಸೆಕ್ಕು ಹೋಗುತ್ತಾಗ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ನಿರ್ವಹಣಾ ಮಂಡಳಿ ರಚನೆಯಾದರೆ ಏನಾಗತ್ತೆ ಅಂತಂದರೆ, ನಿರ್ವಹಣಾ ಮಂಡಳಿ ಕಪಿಮುಷ್ಟಿಯಲ್ಲಿ ಕಾವೇರಿ ಕೊಳ್ಳದ ಎಲ್ಲ ಡ್ಯಾಮ್ಗಳು ಬರುತ್ತವೆ, ನೆನಪಿಟ್ಕೊಳ್ಳಿ. ಅಂದರೆ ಕೃಷ್ಣರಾಜಸಾಗರ, ಅಂದರೆ ಕನ್ನಂಬಾಡಿ, ಹಾರಂಗಿ, ಹೇಮಾವತಿ ಹಾಗೂ ಕಬಿನಿ, ಈ 4 ಡ್ಯಾಮ್ಗಳು ಅದರ ವ್ಯಾಪ್ತಿಗೆ ಬರುತ್ತವೆ. ತಮಿಳುನಾಡು ಡ್ಯಾಮ್ಗಳು ಸಹ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಹಿಡಿತಕ್ಕೆ ಬರುತ್ತವೆ. ಆದರೆ ಅದು ಬಂದರೂ ಅಷ್ಟೇ, ಬರೆದಿದ್ರೂ ಅಷ್ಟೇ, ಬಿಕಾಸ್ ಎಂಡ್ ಪಾಯಿಂಟಲ್ಲಿದೆ. ಇರೋ ನೀರನ್ನು ಅವರೇ ಬಿಟ್ಕೋಬೇಕು, ಇನ್ಯಾವ ಪ್ರಾಬ್ಲಮ್ಮು ಅವ್ರಿಗಿರಲ್ಲ. ಹಾಗಾಗಿ ಅದು ಬರುತ್ತೆ ಅನ್ನೋದು ಎಗೈನ್ ಮೂಗಿಗೆ ತುಪ್ಪ ಸವರುವುದು, ಯಾವ ಪ್ರಯೋಜನವೂ ಇಲ್ಲ. ತಮಿಳುನಾಡು ಅಲ್ಲಿಂದ ಯಾರಿಗೋ ನೀರು ಕೊಡಬೇಕು ಅಂದರೆ ಕೊಡತ್ತೆ ಪುದುಚೇರಿಗೆ. ಅದು ಭಾಳ ಸಣ್ಣ ಪ್ರಮಾಣದ ನೀರು, ಒಂದು 9 TMC ಇದೆ ಅಷ್ಟೇ ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಪುದುಚೇರಿಗೆ. ಹಾಗಾಗಿ ಅದನ್ನು ಸುಲಭವಾಗಿ ಕೊಟ್ಟುಬಿಡ್ತಾರೆ. ಒಂದು ವೇಳೆ ಕೊಡದಿದ್ರು ಪುದುಚೇರಿಯವರೇನು ತಮಿಳುನಾಡಿನವ್ರ ಮೇಲೆ ಹಾರಾಡಲ್ಲ, ಯಾಕೆಂದರೆ ಅಲ್ಲಿಲ್ಲ DMK ಸರ್ಕಾರ, ಇಲ್ಲ ADM ಇರುತ್ತೆ. ನಿರ್ವಹಣಾ ಮಂಡಳಿಯಿಂದ ತಮಿಳುನಾಡಿಗೆ ಯಾವ ನಷ್ಟವೂ ಇಲ್ಲ, ಎಲ್ಲವೂ ಲಾಭವೇ. ಕರ್ನಾಟಕಕ್ಕೆ ಮಾತ್ರ ಪೆಟ್ಟು ಗ್ಯಾರಂಟಿ. ನಿರ್ವಹಣಾ ಮಂಡಳಿ ಅಧೀನದಲ್ಲಿ ಕಾವೇರಿ ಜಲನಿಯಂತ್ರಣ ಸಮಿತಿ ಇರುತ್ತೆ. ಜಲನಿಯಂತ್ರಣ ಸಮಿತಿ ಮಳೆ ಪ್ರಮಾಣ, ನೀರಿನ ಸಂಗ್ರಹದ ಬಗ್ಗೆ ಮಾಹಿತಿ ಎಲ್ಲವನ್ನ ಪಡೆಯುತ್ತೆ. ಕರ್ನಾಟಕದಲ್ಲಿ ಮಳೆ ಆಗಲಿ ಬಿಡಲಿ, ನೀರು ಹರಿಸುವ ನಿರ್ಧಾರವನ್ನು ನಿರ್ವಹಣಾ ಮಂಡಳಿಗೆ ನಾವು ಕೊಟ್ಟುಬಿಡ್ತೀವಿ. ಅಂದರೆ ಟ್ರಿಬ್ಯುನಲ್ನ ತೀರ್ಪಿನ ಪ್ರಕಾರ ಅವರು ತೀರ್ಮಾನ ಮಾಡ್ತಾ ಹೋಗ್ತಾರೆ. 100 TMC ಇದ್ದರೆ ಕೊಡ್ರಪ್ಪ ಟ್ರಿಬ್ಯುನಲ್ ಪ್ರಕಾರ 49 TMCನೋ 59 TMCನೋ 51 TMCನೋ ತಮಿಳುನಾಡಿಗೆ, ಉಳಿದಿದ್ದು ನಿಮಗೆ. ಈ ಭಾಗದಲ್ಲಿ ಪುದುಚೇರಿಗೆ ಅಷ್ಟು ಕೊಟ್ಬಿಡಿ, ಹಿಂದಕ್ಕಿರೋ ಕೇರಳಗೆ ಇಷ್ಟಿಟ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಏನು ಬಡ್ಕೊಂಡ್ರೂ ಸಾಯಲ್ಲ, ಆಗಲ್ಲ. ಭೌಗೋಳಿಕವಾಗಿ ಕರ್ನಾಟಕ ತನ್ನ ಹಕ್ಕನ್ನು ಕಳ್ಕೊಳ್ಳುತ್ತೆ. ತುಂಗಭದ್ರಾ ನಿರ್ವಹಣಾ ಮಂಡಳಿಯಂತೆ ಕಾವೇರಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ಹಾಗಲ್ಲ ಹೇಳ್ತೀವಿ. ಸರ್, ಈಗ ತುಂಗಭದ್ರಾ ನಿರ್ವಹಣಾ ಮಂಡಳಿ ಇದೆ, ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ, ಹಂಗೆ ಕಾವೇರಿ ಅಲ್ಲ. ಮಂಡಳಿ ರಚನೆಯೇ ಮೋಸ. ಕಾವೇರಿಯಲ್ಲಿ ತುಂಗಭದ್ರೆಯಲ್ಲಿ ಮಂಡಳಿಯ ರಚನೆ ಮೋಸವೂ ಅಲ್ಲ, ಸಂವಿಧಾನ ವಿರೋಧಿ ಕ್ರಮವೂ ಅಲ್ಲ. ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಅದನ್ನು ಹೇಳೋಣ. ಏನಪ್ಪ ಮೋಸ ಅಂದರೆ, ತುಂಗಭದ್ರೆಯ ಡ್ಯಾಮ್ ಅನ್ನು ಕಟ್ಟಿರುವುದು ಎಲ್ಲ ಪಾಲುದಾರ ರಾಜ್ಯಗಳ ಹಣದಿಂದ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಯಾರ್ಯಾರು ಅದರ ಬಳಕೆದಾರರಿದ್ದಾರೆ ಎಲ್ಲರೂ ತಮ್ಮ ಹಣವನ್ನು ಹಾಕಿದ್ದಾರೆ. ಅಂದ್ರೆ ಅದು ಜಾಯಿಂಟ್ ವೆಂಚರು. ಆಂಧ್ರ, ತಮಿಳುನಾಡು, ಕರ್ನಾಟಕ. ತಮಿಳುನಾಡು ಇಲ್ವಲ್ಲ, ಆಂಧ್ರ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟು. ಯಾವ ತರ ಜಾಯಿಂಟ್ ವೆಂಚರು? ಕೊಂಕಣ್ ರೈಲ್ವೆ ಇದೆ. ಕೊಂಕಣ್ ರೈಲ್ವೆಗೆ 4 ರಾಜ್ಯಗಳು ಜಾಯಿಂಟ್ ವೆಂಚರು. 4 ಜನಕ್ಕೆ ಆ ಕಂಪನಿಯ ಒಳಗಡೆ ಹಕ್ಕಿದೆ. ಹಾಗೆ ಇದು ಜಾಯಿಂಟ್ ವೆಂಚರ್. ಹಾಗಾಗಿ ಅಲ್ಲಿ ನಿರ್ವಹಣಾ ಮಂಡಳಿಯ ರಚನೆ ಮಾಡುವುದು ಸೂಕ್ತವೂ ಸಾಧುವು ಮತ್ತು ನ್ಯಾಯಸಮ್ಮತವಾದದ್ದು. ಆದರೆ ಅದರಿಂದ ಕರ್ನಾಟಕದ ಜನರಿಗೆ ಆಗುತ್ತಿರುವ ಘೋರ ಅನ್ಯಾಯ ಆಮೇಲೆ ಮಾತಾಡೋಣ. ಬಳ್ಳಾರಿ ಮತ್ತು ಇನ್ನಿತರ ಪ್ರದೇಶಗಳ ಜನ ಕುಡಿಯೋ ನೀರಿಗೆ ಭಿಕ್ಷುಕರ ರೀತಿ ಬೇಡ್ಕೋಬೇಕು. ಅಲ್ಲಿ ಈ ಭಿಕ್ಷುಕತನ ಈ ಭಾಗದ ಹಳೆ ಮೈಸೂರಿನ ಜನರಿಗೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿಮಗಿರೋರಿಗೆ ಬೇಕಿದ್ರೆ ನಿಮ್ಮ ಮನೇಲಿ ಅದರ ಹಳೆ ಪಾತ್ರೆ ಇದ್ದರೆ ಹಿಡ್ಕೊಂಡು ರೆಡಿಯಾಗಿ ನಿಂತ್ಕೊಳ್ಳಿ, ನೀವು ಅದೇ ಸ್ಟೇಜಿಗೆ ಬರ್ತೀರಿ. ಒಂದು ಹನಿ ನೀರನ್ನು ಬಿಡಿಸ್ಕೋಬೇಕು ಅಂತಂದ್ರೂ ಲಾಗ ಹಾಕಬೇಕು ನೀವು, ಲಾಗ. ನಾಲೆಗಳಿಗಾಯ್ತು, ಕಾಲುವೆಗಳಿಗಾಯ್ತು. KRS ಡ್ಯಾಮ್ ಆಗಲಿ, ಹೇಮಾವತಿ ಆಗಲಿ, ಹಾರಂಗಿ ಆಗಲಿ, ಅಥವಾ ನಮ್ಮ ಕಬಿನಿ ಆಗಲಿ, ಇವು ಯಾರಪ್ಪನ ಮನೆ ದುಡ್ಡಿಂದಾನು ಕಟ್ಟಿದ್ದಲ್ಲ, ನಮ್ಮ ದುಡ್ಡಿನಿಂದ ಕಟ್ಟಿರುವುದು.
ಹಾಗೆ ನೋಡಿದರೆ ಮಹಾರಾಜರು ತಮ್ಮ ಒಡವೆಗಳನ್ನು ಅಡ ಇಟ್ಟು ಕಟ್ಟಿಸಿರುವುದು ಅದು ಇದು ನಮ್ಮ ಕಾಸಿಂದು. ಸಂವಿಧಾನ ರಚನೆಗೆ ಮೊದಲೇ ನಿರ್ಮಾಣವಾದಂತಹ ಡ್ಯಾಮ್ಗಳು ಎಕ್ಸೆಪ್ಟ್ ಗೊರೂರು ಆಮೇಲೆ ಬಂತು, ಅದು ನಮ್ಮದೇ ಕಾಸು, ಪ್ರಶ್ನೆ ಬೇರೆ. ಹಾಗಾಗಿ ನಮ್ಮ ಆಸ್ತಿಯನ್ನು ನೀವು ಕೈವಶಪಡಿಸ್ಕೊಳ್ತೀವಿ ಅಂದರೆ ಅದು ಯಾವ ನ್ಯಾಯ? ಪಕ್ಕದ ಮನೆ 2 ಮನೆ ಇದ್ದರೆ ನನ್ನ ಮನೆಯಲ್ಲಿ ವಾಟರ್ ಟ್ಯಾಂಕ್ ಹಾಕಿ ಮೇಲ್ಗಡೆ ವಾಟರ್ ಟ್ಯಾಂಕ್ ಹಾಕಿ ಪಕ್ಕದ ಮನೆಯವನು ಹೇಳಿದಾಗ ಆ ಟ್ಯಾಂಕಿಂದ ಅದಕ್ಕೆ ನೀರು ಬಿಡು ಅಂತಂದರೆ ಅರ್ಥ ಏನು? ಪಕ್ಕದ ಮನೆಯವನು ಹೇಳ್ತಾನೆ, ಟ್ಯಾಂಕ್ ಎಲ್ಲ ಕ್ಲೀನಾಗಿ ಇಟ್ಟಿದೀಯಾ, ಕ್ಲೀನಾಗಿ ಇಟ್ಕೊಂಡಿಲ್ವಾ, ಕ್ಲೀನ್ ಮಾಡಿಸಿ ಅವಾಗವಾಗ. ಅದೇ ಮಾಡಬೇಕು KRS ನಲ್ಲಿ ನೀವು. ಡ್ಯಾಮು ತಾಂತ್ರಿಕವಾಗಿ ನಮ್ಮ ಆಸ್ತಿಯಾಗೇ ಇರುತ್ತದೆ, ಆದರೆ ನಿರ್ವಹಣೆಯಲ್ಲಿ ಇರುವುದಿಲ್ಲ, ಹಿಡಿತ ಇರುವುದಿಲ್ಲ. ಇಲ್ಲ, ತಾಂತ್ರಿಕವಾಗಿ ಡ್ಯಾಮ್ ನಮ್ಮ ಆಸ್ತಿಯಾಗೇ ಇರುತ್ತೆ. ಉದಾಹರಣೆಗೆ ಮನೆಯನ್ನು ಕಟ್ಟಿ ಬಾಡಿಗೆದಾರನಿಗೆ ಕೊಟ್ಟರೆ ಮನೆ ನಿಮ್ಮ ಕೈಯಲ್ಲೇ ಇರುತ್ತದೆ. ಆದರೆ ಬಾಡಿಗೆದಾರ ಕಿರಿಕಾಗಿ ಬಿಟ್ಟರೆ ಅವನು ಹೇಳಿದಾಗ ತೀರ್ಮಾನ ಮಾಡಿದಾಗ ಅವ್ರು ಹೋಗೋದು ಬರೋದು ಬಿಡೋದು ಅಂತ ಆಗ್ಬಿಟ್ರೆ ನಿಮ್ಮ ಹಣೆ ಬರಹ ಹೆಂಗೋ ಹಾಗೆ ನೀವು ಒಂದು ರೀತಿ ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡಬೇಕಷ್ಟೆ. ಬೋರ್ಡ್ ಆದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡಕೂಡದು. ಇದು ಒಂದು ಕಡೆ. ಅದರ್ ಸೈಡ್ ಆಫ್ ದಿ ಸೈಡ್ ಹೇಳ್ತೀನಿ. ಈಗ ಬೋರ್ಡ್ ಆದರೆ ಏನಾಗುತ್ತೆ ಅಂತ. ಏನು ಟ್ರಿಬ್ಯುನಲ್ನಲ್ಲಿ ಕೊಟ್ಟಂತಹ ಆದೇಶ 270 TMC ನೀರನ್ನು ಕರ್ನಾಟಕಕ್ಕೂ, 419 TMCಯನ್ನು ತಮಿಳುನಾಡಿಗೂ, 40 TMC ನೀರನ್ನು ಕೇರಳಕ್ಕೂ ಹಾಗೂ 9 TMCಯನ್ನು ಪುದುಚೇರಿಗೂ ಕೊಡಿ ಅಂತ ತಾನೇ ಹೇಳಿರೋದು. ನಾವು ಅಂದರೆ ಅದರಲ್ಲಿ ಈಲ್ಡ್ ಇದೆ, 75% ಅಂತ ಈಲ್ಡು, 50% ಅಂತ ಈಲ್ಡ್ ಇದೆ. ಮತ್ತು ನಮ್ಮ ಜಲಾನಯನ ಪ್ರದೇಶವಲ್ಲದೆ ಅವರ ಜಲಾನಯನ ಪ್ರದೇಶದಲ್ಲಿ ಬರುವಂತಹ ನೀರಿನ ಕ್ಯಾಲ್ಕುಲೇಷನ್ನು ಬರುತ್ತೆ. ನಾವು ಅವರಿಗೆ 192 TMC ನೀರನ್ನು ಕೊಡಬೇಕು ಅಂತ ಲೆಕ್ಕ ಇಟ್ಕೊಳ್ಳೋಣ. ಸಾಮಾನ್ಯ ವರ್ಷದಲ್ಲಿ ಅಂದರೆ ಸಾಮಾನ್ಯವಾಗಿ ಮಳೆ ಆಗಬೇಕಾದ ಪ್ರಮಾಣದಲ್ಲಿ ಆದ ವರ್ಷದಲ್ಲಿ 192 TMC ನೀರನ್ನು ಅವರಿಗೆ ಕೊಡಬೇಕು. ಕೇರಳಕ್ಕೆ 40, ಪುದುಚೇರಿಗೆ ಎಷ್ಟು ನಾವು ಕೊಟ್ಟಿದ್ರಲ್ಲೇ ಪುದುಚೇರಿಗೆ ಅವ್ರು ಬಿಟ್ಕೋತಾರೆ. ಕೇರಳ ತನ್ನ 40 TMC ನೀರಿನ ಬಳಕೆಯನ್ನು ಇನ್ನೂ ಮಾಡುವ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಪಡೆದಿಲ್ಲ. ಹಾಗಾಗಿ ನೀರು ಪುಕ್ಕಟ್ಟೆ ಹರಿದು ಬರುತ್ತಿದೆ. 100 ವರ್ಷಗಳ ಹಿಂದೆ ಅಥವಾ 110 ವರ್ಷಗಳ 20 ವರ್ಷ 30 ವರ್ಷದ ಹಿಂದೆ ಕಾವೇರಿಗೆ KRS ಅನ್ನು ಕಟ್ಟದಿದ್ದಾಗ ಹೇಗೆ ಕಾವೇರಿ ತಮಿಳುನಾಡಿಗೆ ಹರಿದು ಹೋಗುತ್ತಿದ್ದಳೋ ಅಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ತಮ್ಮ ಅಭಿವೃದ್ಧಿಯನ್ನು ಪಡಿಸಿಕೊಂಡಿದ್ರೋ ಹಾಗೆ ಡ್ಯಾಮ್ ಕಟ್ಟಿದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಇಷ್ಟಕ್ಕೆ ಗೊತ್ತಾಯಿತು. ಅವ್ರಿಗೆ ಅಲ್ಲಿವರೆಗೂ ಅವ್ರನ್ನ ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ. ಅದೇ ರೀತಿ ಕೇರಳ ತನ್ನ ಶಕ್ತಿಯನ್ನು ಇನ್ನೂ ಬೆಳೆಸ್ಕೊಂಡಿಲ್ಲ, ಡ್ಯಾಮ್ ಕಟ್ಟಿಲ್ಲ. ನೋ. ಹಾಗಾಗಿ ಅವರಿಗೆ ಬಳಸಿಕೊಳ್ಳಲು ಆಗದ ಕಾರಣ ಪುಕ್ಕಟ್ಟೆ ಒಂದಿಷ್ಟು ನೀರು ಹರಿದು ಬರುತ್ತಿದೆ. ಅವರು ಹಿಡಿದಿಟ್ರೆ ಇನ್ನೂ ಕಷ್ಟ ಗೊತ್ತಾಗತ್ತೆ ನಿಮ್ಗೆ. ಆಮೇಲೆ ಅವ್ರ ಹತ್ರ ನಾವು ಬಿಡಿಸ್ಕೋಬೇಕು, ಅದು ಆಮೇಲೆ ನೋಡೋಣ. ಬಿಡಿಸ್ಕೊಳ್ಳೋದನ್ನ ನೀವು ಏನು ಪುಕ್ಕಟ್ಟೆ ಬಿಟ್ಕೊಟ್ಬಿಡಕ್ಕೆ ಅವ್ರೇನು ಕರ್ನಾಟಕ ಕೆಟ್ಟೋಯ್ತಾ? ಅದು ಕೇರಳ ಮೇಡಮ್, ಕೇರಳ ರಾಜ್ಯ ಚಿಕ್ಕದು. ಜನರ ಆವೇಶ ಮತ್ತು ಹಕ್ಕಿನ ಪ್ರತಿಪಾದನೆಯಲ್ಲಿ ನಿಸ್ಸೀಮರು. ಕರ್ನಾಟಕನ ನಡು ಬಾಕ್ಸು ಅಂದರೆ ತೆವಳಕ್ಕೂ, ರಾಜ್ಯ ಕಾಯಿ ಅಂದರೆ ಜೀತದಾಳಾಗಕ್ಕೂ, ಕನ್ನಡಿಗರು ಕರ್ನಾಟಕ ನೆಗೆದು ಬಿದ್ದರು ಏನು ಹೋದ್ರು ನಾನು ಮನೆ ಕಟ್ಟಿ ಜಮೀನನ್ನು ಮಾಡಿಕೊಂಡು ನನ್ನ ಮಕ್ಕಳಿಗೆ ಚೆನ್ನಾಗಿ ಮಾಡ್ಕೊಂಡಿದ್ರೆ ಆಯಿತು ಅನ್ನೋಕ್ಕೆ ಸ್ವಾರ್ಥಿಗಳ ಕೂಟವಾಗಿರೋದೇನು ಕರ್ನಾಟಕನ? ಅದು ಕೇರಳ. ತಿರುವಿ ಹಾಗೆ ಹಾಕಿಬಿಡ್ತಾರೆ ಆಮೇಲೆ. ಆಲ್ ರೈಟ್. ಒಂದು ವೇಳೆ ನೀವು 192 TMC ಬಿಡ್ತೀರಿ, ಹೌದಾ? ಅವ್ರಿಗೆ ಕೊಡ್ತೀರಿ. ಸರ್ ಅವ್ರಿಗೆ 192 200 ಕೊಟ್ಬಿಟ್ಟ ಮೇಲೆ ಒಳ್ಳೆ ಸಾಧಾರಣ ಮಳೆ ವರ್ಷದಲ್ಲಿ ಸಿಕ್ಕಾಪಟ್ಟೆ ನೀರು ಬಂದಾಗ ಎಕ್ಸಸ್ ಇದ್ದರೆ ನಮ್ಗೆ 270 ಇದೆಯಲ್ಲ, 270 ಮೇಲೆ ಬರೋದನ್ನೆಲ್ಲ ಬಳಸ್ಕೋಬೋದಾ ಸರ್? ಬಳಸುವಂತಿಲ್ಲ. ನಿರ್ವಹಣಾ ಮಂಡಳಿ ಆದಮೇಲೆ 270 TMC ಆದಮೇಲೆ 1 ಕ್ಯೂಸೆಕ್ ನೀರನ್ನು ನೀವು ಬಳಸುವಂತಿಲ್ಲ, ಅನ್ಲೆಸ್ ನಿರ್ವಹಣಾ ಮಂಡಳಿ ತನ್ನ ಅನುಮತಿಯ ಮುದ್ರೆಯನ್ನು ಒತ್ತದಿದ್ದರೆ. ಅವ್ರು ಯಾಕೆ ಒತ್ತುತ್ತಾರೆ? ಎಲ್ಲ ರಾಜ್ಯದವರು ಅಲ್ಲಿ ಇರ್ತಾರೆ. ಎಷ್ಟು ಎಕ್ಸಸ್ ಅಪ್ಪ? 10 TMC. ಇಡೀ ಈ ಕಡೆಗೆ 4 TMC ಅಂತಾರೆ, 4 ಕ್ಯೂಸೆಕ್ ನೀರನ್ನು ಬಳಸೋಕ್ಕಾಗಲ್ಲ. ಈಗ ಆಗುತ್ತಿದೆ. ಎಕ್ಸಸ್ ವಾಟರ್ನ ನಾವು ಯೂಸ್ ಮಾಡ್ತೀವಿ ಕೆಲವು ಸರಿ, ನಾಳೆ ನಿಮಗೆ ಮಾಡಲಿಕ್ಕೆ ಬರಲ್ಲ ಸರ್. ಹಂಗಾರೆ ಏನಾಗಬಹುದು ಆಗ ನಮ್ಗೆ ಆ ಎಕ್ಸಸ್ ವಾಟರ್? ಸುಮಾರಾಗಿ ನಮ್ಮದು 2 ಕ್ರಾಪ್
ಮಂಡ್ಯ ಭಾಗದಲ್ಲಿ ಈ ಭಾಗದಲ್ಲಿ ಬರುವಂಥ 2 ಕ್ರಾಪ್ಗಳಿಗೆ 35-40-42 TMC ನೀರು ಬೇಕಿದ್ರೆ ಸಾಕು ನಮಗೆ ಬೆಳೆಗಳಿಗೆ. ಅದಾದಮೇಲೆ ಕುಡಿಯೋಕ್ಕೆ ಬೇಕು, ಮತ್ತೊಂದಕ್ಕೆ ಬೇಕು, ಮಗದೊಂದಕ್ಕೆ ಬೇಕು, ಡ್ಯಾಶ್ 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 ಡ್ಯಾಶ್. ನೀವು ಒಂದು ವೇಳೆ ಅಪ್ಪಿತಪ್ಪಿ ನಾಳೆ ಎಕ್ಸಸ್ ವಾಟರ್ನ ಸಾಕು ಅಷ್ಟು, ಆದರೆ ನಾವು ಬಳಸ್ಕೊತಾ ಇರೋದು 80-90-100 ಬಳಸ್ಕೊತಾ ಇದ್ದೀವಿ, ಜಾಸ್ತಿ ಬಳಸ್ಕೊತಾ ಇರ್ತೀವಿ. ನಮ್ಮಲ್ಲಿ KRS ಮಾತ್ರ ಹೇಳ್ತಿರೋದು ನಾನು ಒಟ್ಟು ಎಲ್ಲ ಹೇಮಾವತಿ ಪೀಮಾವತಿ ಎಲ್ಲ ಸೇರಿಸಿಲ್ಲ ಇನ್ನೂ ಅದರೊಳಕ್ಕೆ ಬಳಸ್ಕೊತಾ ಇದ್ದೀವಿ. ನಾಳೆ 270 ಕ್ರಾಸ್ ಮಾಡೋಕ್ಕೆ 1 ಕ್ಯೂಸೆಕ್ಕು ನಿಮಗೆ ಜಾಗ ಇಲ್ಲ ನಿರ್ವಹಣಾ ಮಂಡಳಿಯಲ್ಲಿ ಎಂದಾಗ ನೀವು ಈಗ ಬಿಡುತ್ತಿರುವಂತಹ ಮಂಡ್ಯ ಪ್ರದೇಶದ ಜನರಿಗೆ ನೀರನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. 1 ಕ್ರಾಪಿಗೆ ಇಳಿಯಬೇಕಾಗಿ ಬರಬಹುದು ಕರ್ನಾಟಕ. ನಾನು ಮಾತಾಡ್ತಾ ಇರೋದು ಸಾಮಾನ್ಯ ವರ್ಷದ ಹೆಚ್ಚು ಕಡಿಮೆ, ಆದರೆ ಸಂಕಟದ ವರ್ಷದಲ್ಲ. ಒಂದು ಎಕರೆಗೆ 25 ಕ್ವಿಂಟಾಲ್ ಅಂದ್ರೆ 25,000, 27, 28,000 ಕಬ್ಬನ್ನು ಪಡ್ಕೊಳ್ಳೋ ರೈತ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋಗ್ಬಿಡ್ತಾನೆ. ದ್ಯಾಟ್ ಈಸ್ ದ ಪ್ರಾಬ್ಲಮ್ ನಿರ್ವಹಣಾ ಮಂಡಳಿನಲ್ಲಿ. ಯಾರಿದಕ್ಕೆ ಉತ್ತರ ಕೊಡಬೇಕು ನಾಳೆ? ಕಾವೇರಿ ನಮ್ಮದು, ಯಾವ ನಿಮ್ಮದು? ಅಷ್ಟೇ, ಕಾವು ಏರಿ ನಮ್ಮದು ಎಂದು ಕೂಗಬಹುದು ಅಷ್ಟೇ ನೀವು. ಅದಕ್ಕೆ ನಾನು ನಿನ್ನೆಯಿಂದ ಹೇಳ್ತಿರೋದು, ನಿರ್ವಹಣಾ ಮಂಡಳಿ ಈಸ್ ಮೋರ್ ಡೇಂಜರಸ್ ದ್ಯಾನ್ 6,000 ಕ್ಯೂಸೆಕ್ಸ್. ದಟ್ ಈಸ್ ವೈ ಐ ಬೀನ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಅದನ್ನು ನನಗೆ ತಿಳಿದಿರುವ ಜ್ಞಾನದ ವ್ಯಾಪ್ತಿನಲ್ಲಿ. ಅರ್ಥ ಆಯ್ತಾ? ಏನಾದ್ರು ಕ್ವಶನ್ ಇದೆಯಾ? ಇಲ್ಲ. ಬೆಳಗ್ಗೆ ಉದಿಹಾಳ್ ಅಂತ ತುಂಗಭದ್ರಾ ಡ್ಯಾಮಿನ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆದವ್ರು ನನ್ನ ಜೊತೆ ಮಾತನಾಡ್ತಾ ಇದ್ದಾಗ ಹೇಳಿದ್ರು, ರಂಗನಾಥ್, ಇದು ಏನಪ್ಪ ಅಂದರೆ ಸಂವಿಧಾನ ವಿರೋಧಿ ಅಷ್ಟೇ ಅಲ್ಲ, ನಮ್ಮ ಮೇಲೆ ಯುದ್ಧವನ್ನು ಸಾರಿ ಆಕ್ರಮಣಶಾಲಿಯಾಗಿ ಬಂದು ಆಕ್ರಮಿಸಿಕೊಳ್ಳುತ್ತಿರುವ ಪರಿ ಅಷ್ಟೇ ಅಂತ. ಯಾರು ಸರ್? ಕೇಂದ್ರ ಸರ್ಕಾರ? ಹೌದು, ಅಥವಾ ಸುಪ್ರೀಂ ಕೋರ್ಟ್. ಇದು ಯುದ್ಧವೂ ಅಲ್ಲ, ಆಕ್ರಮಣವೂ ಅಲ್ಲ, ಕರ್ನಾಟಕದ ಜನರ ಹಿತ ಏನೂ ಆಗುವುದೂ ಇಲ್ಲ ಎಂದು ಘನತೆವೆತ್ತ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅನಿಸಿದ್ರೆ ಹೋಗಬೇಡಿ ಸರ್ವಪಕ್ಷಗಳ ಸಭೆಗೆ, ಕೇಳಬೇಡಿ ನಿಮ್ಮ ಪ್ರೈಮ್ ಮಿನಿಸ್ಟರ್ನ, ಕೇಂದ್ರ ಸರ್ಕಾರವನ್ನು ಏನು ಮಾತಾಡಿಸ್ಬೇಡಿ. ನಿಮಗೆ ಅನಿಸಿದ್ರೆ, ನಿಮ್ಗೆ ಅನ್ನಿಸ್ದಿದ್ರೆ ನಿಮ್ಮ ಆತ್ಮಸಾಕ್ಷಿಗೆ ಆಗ ಏನು ತೀರ್ಮಾನ ತಗೋಬೇಕೋ ತಗೊಳ್ಳಿ. ರಾಜಕಾರಣ ಬಿಟ್ಟು ಮೇಲಕ್ಕೆ ಬರೋದು ನೋಡಿ ಹೊರತು ರಾಜಕಾರಣದ ಒಳಗಡೆ ಮುಳುಗಿ ಹಾಳು ಮಾಡಬೇಡಿ ಎಲ್ಲನೂ. ಇನ್ನೊಂದು ವಿರಾಮ, ವಾಪಸ್ ಬರೋಣ. ಬಂದ ಮೇಲೆ 6,000 ಕ್ಯೂಸೆಕ್ ಬಿಡಿ ಅಂತ ಹೇಳಿದಾರಲ್ಲ, ಅದನ್ನು ಬಿಡೋಕ್ಕಾಗತ್ತಾ? ಹೋಗಲಿ, ಡ್ಯಾಮಿಂದ ಆಗಲ್ಲ. ಆ 6,000 ಕ್ಯೂಸೆಕ್ಕನ್ನು ಬಿಡಕ್ಕೆ ಹೇಮಾವತಿಯಿಂದ ನೀರು ತರಬೇಕಾದ ಸ್ಟೇಜಲ್ಲಿ ಇದ್ದೀವಿ ಇವತ್ತು. ನೀರು ಹಂಚಿಕೆ ವಿವಾದ ಪರಿಹಾರಕ್ಕೆ ನ್ಯಾಯಮಂಡಳಿಗಳಿಂದ ಯಾವುದೇ ನ್ಯಾಯ ಸಿಗಲ್ಲ, ಇವೆಲ್ಲ ಒಂಥರ ಹಲ್ಲಿಲ್ಲದ ಹಾವಿನಂತೆ ಅಂತ ಮಾಜಿ ಸಂಸದ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ವ್ಯಂಗ್ಯವಾಡಿದ್ದಾರೆ. ಮತ್ತು ಯಾವ ರಾಜಕೀಯ ಪಕ್ಷಗಳು ಪ್ರಾಮಾಣಿಕ ಪ್ರಯತ್ನ ಈ ನಿಟ್ಟಿನಲ್ಲಿ ಮಾಡಿಲ್ಲ ಕಾವೇರಿ ವಿವಾದವನ್ನು ಬಗೆಹರಿಸುವಲ್ಲಿ ಅಂತ ಕೂಡ ಆಕ್ಷೇಪ ಎತ್ತಿದ್ದಾರೆ. ವಿಪರೀತವಾಗಿ ಎಲ್ಲ ಕಡೆ ಪ್ರತಿಭಟನೆಗಳು ಮುಂದುವರೆದಿದೆ. ಮಂಡ್ಯದಲ್ಲಿ ಮುಂಜಾನೆಯ ಸಂಸದರು, ಶಾಸಕರು, ಜನಪ್ರತಿನಿಧಿಗಳೆಲ್ಲ ಮಾಡಿದ್ರು, ಎಲ್ಲ ರಾಜೀನಾಮೆ ಕೊಡಿ ಅಂತ ಮಾದೇಗೌಡರು ಹೇಳಿದ್ರು. ಆದರೆ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪಕ್ಷದ ಅಧ್ಯಕ್ಷರಿಗೆ ಯಾಕೆ ಕೊಡಬೇಕು ಅಂತ. ಅವ್ರು ಹೇಳಿದ್ದು ಒತ್ತಡ ಬರಲಿ, ಆಮೇಲೆ ಪರ್ಮನೆಂಟ್ ರಾಜೀನಾಮೆ ಕೊಟ್ಟರಾಯಿತು ಅಂತ. ನನ್ನ ಪ್ರಕಾರ ಮಾದೇಗೌಡರು ಸರಿ, ಆಕ್ರೋಶಭರಿತರಾಗಬೇಡಿ, ಕೆಲವು ಸರಿ ಸ್ಟ್ರಾಟಜಿಗಳನ್ನು ಒಪ್ಕೊಳ್ಳೋದು ಕಲ್ತ್ಕೋಬೇಕು. ಇನ್ನೂ ಒಂದಷ್ಟು ತೀರ್ಮಾನಗಳನ್ನೆಲ್ಲ ಮಾಡಿದ್ದಾರೆ, ಎಲ್ಲರೂ ತ್ಯಾಗಕ್ಕೆ ರೆಡಿಯಾಗಿ ಅಂತ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಈತ ಬೆಂಗಳೂರಿನಲ್ಲಿ ಅಷ್ಟೊಂದು ಪ್ರತಿಭಟನೆಗೇನು ಇರಲಿಲ್ಲ, ಅಲ್ಲಲ್ಲಿ ಕೆಲವು ಸಂಘಟನೆಗಳು ಒಂದಿಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಮಾತ್ರ ಮಾಜಿ ಸಂಸದ ವಿಶ್ವನಾಥ್ ಏಕಾಂಗಿಯಾಗಿ ನಿಂತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಒಂದಿಷ್ಟು ಪ್ರತಿಭಟನೆ ನಡೆದಿದೆ. ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಗದಗದಲ್ಲಿ ಕನ್ನಡ ಸಂಘಟನೆಗಳು ಜಯಲಲಿತಾ ಶವಯಾತ್ರೆಯನ್ನು ಮಾಡಿದರೆ, ರಾಮನಗರದಲ್ಲಿ CP ಯೋಗೇಶ್ವರ್ ಮೌನ ಚಳವಳಿಯನ್ನು, ಮತ್ತು ಸೊಗಡು ಶಿವಣ್ಣ ಅವರು ಹೇಮಾವತಿ ಕಚೇರಿಗೆ ಬೀಗ ಹಾಕಕ್ಕೆ ಹೋಗಿ ಬಂಧನಕ್ಕೆ ಒಳಗಾಗಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಈಗ. ಓಕೆ, ಬೆಂಗಳೂರಿನಲ್ಲಿ ಸಿಕ್ ಕಡೆ ಪಾರ್ಕಿಂಗ್ ಮಾಡ್ತೀರಾ? ಹಾಗಾದ್ರೆ ಇನ್ನು ಮುಂದೆ ನೀವು ಅದಕ್ಕೆ ಅಲ್ಲ, ಪಾರ್ಕಿಂಗ್ ಹೋಗಕ್ ಮೊದಲು ನೀರು ಬಿಡಿ ಅಂತಿದಾರಲ್ಲ, ಸರ್ KRS ಅಲ್ಲಿ ನೀರಿಲ್ಲ ಅಂತ ಎಲ್ಲರಿಗೂ ಗೊತ್ತಲ್ವಾ? ಈಗ 6,000 ಕ್ಯೂಸೆಕ್ ಬಿಡಿ ಅಂತಿದಾರಲ್ಲ, ಅದನ್ನೇ ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ ಅಂದ್ರೆ
ಅಲ್ಲಿರುವ ಒಂದು ಬಂಡೆ ಅಥವಾ ಗೇಟ್ಗೆ ಅಡ್ಡ ಏನು ಬಂದಿದೆ, ಒಂದು ಬಂಡೆ, ಅದರ ಕೆಳಕ್ಕಿದೆ ಆ ನೀರೀಗ. ಅಲ್ಲೊಂದು ಬಂಡೆ ಇದೆಯಾ ಸರ್? ಅಲ್ಲೊಂದು ಬಂಡೆ ಬಂದಿದೆ, 60 ಅಡಿ 70 ಅಡಿ 80 ಅಡಿ ಎಷ್ಟೋ ಅಡಿ ಬಂಡೆ ಬಂದು ಕೂತಿದೆ. ಅದ್ರ ಹಿಂದಕ್ಕೆ ಹೋಗಿ ಕೂತಿದೆ ಅದೀಗ. ಆಗಲ್ಲ ಬಿಡಕ್ ನೀರ್ನ ಅಲ್ಲಿಂದ. ಬಂಡೆ ಬಂದಿದೆ ಅಂದ್ರೆ ಬಿಡಕ್ಕೆ ಎಷ್ಟಾಗತ್ತೆ ಅಂದ್ರೆ ಆ 4.25 ಏನೋ ಹೇಳ್ತಿದ್ದಾರಲ್ಲ, 2.25 TMC ಅಷ್ಟೇ ಬಿಡಕ್ಕಾಗದಲ್ಲಿ. ಅದಾದ್ಮೇಲೆ ಗೇಟ್ ತೆಗೆದ್ರು ಬರಲ್ಲ, ಯಾಕಂದ್ರೆ ಅದು ಬಂಡೆ ಹಿಂದಿದೆ. ಅದನ್ನು ಬಿಡಬೇಕು, ಉಳಿದಿದ್ದು ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಅನ್ನೋದಾದ್ರೆ ಹೇಮಾವತಿಯಿಂದ 1.5 TMC ತಂದ್ಕೋಬೇಕು ಅಲ್ಲಿಗೆ ನೀವು. ಹೇಮಾವತಿನಲ್ಲೂ ನೀರಿಲ್ಲ, 7-8 TMC 9 TMC ಇದೆ ಅಷ್ಟೇ. ಹಾರಂಗಿ ಖಾಲಿಯಾಗೋಗಿದೆ. ಕಬಿನಿಯಿಂದ ಬಿಟ್ಬಿಟ್ರಾಯ್ತು ಅಂದರೆ ಕಬಿನಿಯಿಂದ ಬಿಡಕ್ಕಾಗಲ್ಲ. ಬೆಂಗಳೂರಿನವ್ರು ಭಾಳ ಜನ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, KRS ಇಂದ ನಿಮ್ಮ ಬಹುತೇಕ ನೀರು ಬೆಂಗಳೂರಿಗೆ ಬರಲ್ಲ, ಕಬಿನಿಯಿಂದ ಬರುತ್ತೆ. ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಪತ್ರಿಕಾಗೋಷ್ಠಿ ಪ್ರಾರಂಭ ಆಗಿದೆ. ಸಂಪುಟ ಸಭೆಗೆ ಮುಗಿಯೋದಕ್ಕೆ ಕಾಯ್ತಾ ಇದ್ವಲ್ಲ, ನೋಡೋಣ. ಈಗ ನಾವು ಚರ್ಚೆ ಮಾಡಿದ್ರು ಕೂಡ ಯಾವುದೇ ನಿರ್ಣಯ ಮಾಡಲಿಲ್ಲ ಕ್ಯಾಬಿನೆಟ್ನಲ್ಲಿ. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ JDS ಪಾರ್ಟಿಯವರು ಮಾತ್ರ ಅಟೆಂಡ್ ಆಗಿದ್ದರು. JDS ಪಾರ್ಟಿಯಿಂದ ದೇವೇಗೌಡರು, ಕುಮಾರಸ್ವಾಮಿ, ಹೊರಟ್ಟಿ, ದತ್ತ ಅಟೆಂಡ್ ಆಗಿದ್ರು. ಆಮೇಲೆ ರೈತ ಸಂಘದಿಂದ ಪುಟ್ಟಣ್ಣಯ್ಯ ಅಟೆಂಡ್ ಆಗಿದ್ರು. ನಮ್ಮ ಪಕ್ಷದ MP ಮತ್ತು JDS MP ಪುಟ್ಟರಾಜು ಅವರೆಲ್ಲ ಅಟೆಂಡ್ ಆಗಿದ್ರು. ಕೇಂದ್ರದ ಮಂತ್ರಿಗಳು ಕೂಡ ಅವರು ಪತ್ರ ಕಳಿಸಿದ್ರು, ನಾವು ಕ್ಯಾಬಿನೆಟ್ ಇರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ ಅಂತ ಪತ್ರ ಕಳಿಸಿದ್ರು. BJPಯವರು MP ಬರಲಿಲ್ಲ, ಮತ್ತೆ ಮಂತ್ರಿಗಳು ಕೂಡ ಬರಲಿಲ್ಲ. ಅಪೋಸಿಷನ್ ಲೀಡರ್ಸ್ಗಳು ಕೂಡ ಬರಲಿಲ್ಲ. BJPಯವರು, ಕುಮಾರಸ್ವಾಮಿ ಬಂದಿದ್ರು. ಸೊ ಅವ್ರದ್ದೆಲ್ಲ ಅಭಿಪ್ರಾಯ ಕೇಳಿದ ಮೇಲೆ ನಾವು ಸುದೀರ್ಘವಾಗಿ ಮತ್ತೆ ಕ್ಯಾಬಿನೆಟ್ ಸೇರಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನ ಅಂಗೀಕರಿಸಿದ್ದೀವಿ ಕ್ಯಾಬಿನೆಟ್ನಲ್ಲಿ. ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಮುಖವಾದಂಥ ಇನ್ನೊಂದು ಸಲಹೆ, ಕೂಡಲೇ ಎರಡೂ ಸದನಗಳನ್ನು ಕರೀಬೇಕು. ಅಲ್ಲೂ ಕೂಡ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಕೂಡ ಸಲಹೆ ಕೊಟ್ಟಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಒಂದು ನಿರ್ಣಯವನ್ನು ನಾವು ಅಂಗೀಕಾರ ಮಾಡಿದ್ದೀವಿ. ಆ ನಿರ್ಣಯ ಓದ್ತೀನಿ. ಕ್ಯಾಬಿನೆಟ್ ನಿರ್ಣಯ ಇದು, ನಮ್ಮ ಕ್ಯಾಬಿನೆಟ್ನ ನಿರ್ಣಯ, ಸರ್ವಾನುಮತದಿಂದ ಆಗಿರ್ತಕ್ಕಂಥ ನಿರ್ಣಯ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 20/9/2016 ನೀಡಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 20/9/2016 ನೀಡಿದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರವು ಇಂದು ಸರ್ವಪಕ್ಷಗಳ ಸಭೆಯನ್ನು ಕರೆದು ಸವಿಸ್ತಾರವಾಗಿ ಚರ್ಚಿಸಲಾಯಿತು.
ಸರ್ವಪಕ್ಷಗಳ ಸಭೆಯಲ್ಲಿ ತಕ್ಷಣ ಉಭಯ ಸದನಗಳ ಸಭೆಯನ್ನು ಕರೆಯಬೇಕೆಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಈ ಹಿನ್ನೆಲೆಯಲ್ಲಿ ದಿನಾಂಕ 23/9/2016 ಬೆಳಿಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಭೆಯನ್ನು ಕರೆಯುವಂತೆ ಘನತೆವೆತ್ತ ರಾಜ್ಯಪಾಲರನ್ನು ಕೋರಲು ಸಚಿವ ಸಂಪುಟವು ನಿರ್ಧರಿಸಿತು. ಮುಂದುವರೆದು ಸದನದ ತೀರ್ಮಾನವಾಗುವವರೆಗೂ ನೀರು ಬಿಡುಗಡೆ ಮಾಡುವ ವಿಚಾರವನ್ನು ಮುಂದೂಡಲಾಯಿತು. ಓಕೆ, ಥ್ಯಾಂಕ್ ಯು. ಟ್ರಾನ್ಸ್ಲೇಟ್ ಮಾಡ್ಕೊಳ್ರಿ, ವೆರಿ ಸಿಂಪಲ್. ಮುಂದೂಡಲಾಯ್ತು ಅಂದ್ರೆ ಕನ್ನಡ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನು ಇವ್ರಿಗೆ ನಾವು ಏನೋ ಹೇಳ್ತಾರಲ್ಲ, 6 ಎತ್ತವಳಿಗೆ 3 ಎತ್ತವಳು ಬುದ್ಧಿ ಹೇಳ್ಕೊಟ್ಟಾಗ ಆಯ್ತದ ಅಷ್ಟೇ. ಇವೆಲ್ಲ ಹೇಳ್ಕೊಡಕ್ ಹೋದ್ರೆ ಈಗ ಸುಮ್ಮನೆ ಅವೆಲ್ಲ ಬರೆಯಕ್ ಹೋಗ್ಬಿಡಿ. ನಾ ಹೇಳ್ದದ್ನೆಲ್ಲ ಇಲ್ಲೆಲ್ಲ ರೆಕಾರ್ಡ್ ಆಯ್ತದೆ. ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಏನ್ ಯಾವ್ದು ಬೇಕು ನಿಮ್ಗೆ? ಇಂಗ್ಲೀಷ್ ಯಾವ್ದು ಬೇಕು? The cabinet has decided to defer of releasing of water. Okay. ಆಲ್ ರೈಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಟಣೆ ಬಂದಿದೆ. ಅಧಿವೇಶನದಲ್ಲಿ ಉಭಯ ಸದನಗಳು ಕುರಿತು ಒಂದು ನಿರ್ಣಯವನ್ನು ಮಾಡುವವರೆಗೆ ನಾವು ಯಾವುದೇ ನೀರನ್ನು ಬಿಡುಗಡೆ ಮಾಡುವುದಿಲ್ಲ ಅಂತ. ಅಂದರೆ 6,000 ಕ್ಯೂಸೆಕ್ ನೀರನ್ನು ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವುದಿಲ್ಲ. ಅಧಿವೇಶನದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೋ ಆ ನಿರ್ಣಯದ ಆಧಾರದ ಮೇಲೆ ಅವರು ಮುಂದಕ್ಕೆ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. 27ನೇ ತಾರೀಕು ನಮಗೆ ಮಗದೊಮ್ಮೆ ಅದೇ ಬೆಂಚ್ ಮುಂದೆ ಹೋಗಬೇಕು. ಇವತ್ತು 21, ಇವರದ್ದು 23ಕ್ಕೆ ಸದನ. 23ರ ಸದನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದಾದಮೇಲೆ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್, ಆ ಬೆಂಚ್, ಅದೇ ಪೀಠ ಯಾವ ರೀತಿ ಮಾನ್ಯ ಮಾಡುತ್ತೆ ಮಾಡಲ್ಲ, ಅಥವಾ ಆ ಪೀಠದ ಮುಂದೆ ಹೋಗ್ತೀವಾ ಹೋಗಲ್ವಾ ಅನ್ನೋದು ಇತ್ಯರ್ಥ ಆಗಬೇಕು. ಸದ್ಯಕ್ಕೆ ಇರುವ ನಿರ್ಣಯ ಅಂಟಿಲ್ ಎರಡೂ ಸದನಗಳು ತೀರ್ಮಾನವನ್ನು ಮಾಡುವವರಿಗೆ, ನಿರ್ಣಯವನ್ನು ಮಾಡುವವರಿಗೆ ನೀರನ್ನು ಬಿಡಲ್ಲ ಅಂತ. ಅಂದರೆ ಈ ರಿಲೀಫ್ ಕರ್ನಾಟಕದ ಜನ ಕುಳಿತಲ್ಲೇ ಆಹಾ ಎಂದು ಚಪ್ಪಾಳೆ ಹೊಡಿಬೇಡಿ. ಕಾರಣ ಇದು ಕೇವಲ 2 ದಿನಗಳ ವಿಶ್ರಾಂತಿ ಮಾತ್ರ. 2 ದಿನಗಳಾದ ಮೇಲೆ ಏನಾಗುತ್ತೆ ಐ ಡೋಂಟ್ ನೋ. 23ರ ಸದನದಲ್ಲಿ ನಿರ್ಣಯವೇನೋ ಬಿಡುವುದೇ ಬೇಡ ಅನ್ನೋ ನಿರ್ಣಯನೇ ಆಗಬಹುದು. ಆದರೆ ಆ ನಿರ್ಣಯ ಮತ್ತೆ ಸುಪ್ರೀಂ ಕೋರ್ಟಿನ ವ್ಯಾಖ್ಯೆಗೆ ಒಳಪಡುತ್ತೆ. ಮತ್ತೆ ಬೋರ್ಡ್, ಮೇನ್ ಬೋರ್ಡಿನ ವಿಚಾರ, ಆಮೇಲೆ ಬೋರ್ಡ್ ವಿಚಾರ ಬರುತ್ತೆ. ಹಾಗಾಗಿ ಐ ಡೋಂಟ್ ನೋ. ಓಕೆ, ಈಗ ಚಿನ್ನದಕ್ಕೆ ಹೋಗಬೇಕು. ಒಂದೇ ಒಂದು, ಗಾಡಿಗಳನ್ನು ಕಂಡು ಕಡೆ ನಿಲ್ಲಿಸಬೇಡಿ. ನಾವು ಆಗಲೇ ಹೇಳಿದ್ವಿ ಹೆಡ್ಲೈನ್ಸಲ್ಲಿ, ಬಾಯಿಗೆ ಬಂದಂಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ. ಬೈಕ್ 100 ರೂಪಾಯಿ ಇದ್ದರೆ 200 ರೂಪಾಯಿ ಇದ್ರೆ, ಈಗ 325 ರೂಪಾಯಿ ಎಲ್ಲ ಮಾಡಿಬಿಟ್ಟಿದ್ದಾರೆ. 650 ರೂಪಾಯಿವರೆಗೂ ಹೊಟ್ಟೋಗಿದೆ. ಭಾರಿ ಹುಷಾರಾಗಿರಿ ಬೆಂಗಳೂರಿನವರು. ಏನೇ ಅದನ್ನು ಮುಂದಿನ ಸುದ್ದಿಗಳಲ್ಲಿ ತೋರಿಸ್ತೀವಿ. ಚಿನ್ನದ ರೇಟನ್ನು ನೋಡಲೇಬೇಕು. 10 ಗ್ರಾಮ್ 24 ಶುದ್ಧ ಚಿನ್ನದ ಬೆಲೆ 31,700 ರೂಪಾಯಿ ಇದ್ದರೆ, ಆಭರಣ ಚಿನ್ನದ ಬೆಲೆ 29,290 ಹಾಗೂ ಕೆಜಿ ಬೆಳ್ಳಿಗೆ 46,500 ರೂಪಾಯಿ. ಪ್ರಾಯೋಜಕರು ಶ್ರೀರಾಮ ಜ್ಯುವೆಲರ್ಸ್, ಮಾರುತಿ ಮಂದಿರ ಎದುರು, ವಿಜಯನಗರ, ಬೆಂಗಳೂರು. ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ಮಗದೊಮ್ಮೆ ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ಮಾಡಿದೆ ಕ್ಯಾಬಿನೆಟ್ನಲ್ಲಿ, ವಿಶೇಷ ತುರ್ತು ಕ್ಯಾಬಿನೆಟ್ನಲ್ಲಿ. ಆ ಪ್ರಕಾರ ಸದನಗಳು ಸೇರಿ ತಮ್ಮ ನಿರ್ಣಯವನ್ನು ಮಾಡುವವರೆಗೆ ಯಾವುದೇ ನೀರನ್ನು ತಮಿಳುನಾಡಿಗೆ ಬಿಡುವುದಿಲ್ಲ. ಅಂದರೆ
ತೀರ್ಪಿನ ಒಂದು ಭಾಗ 6,000 ಕ್ಯೂಸೆಕ್ಕನ್ನು ಬಿಡುವಂತಹ ಭಾಗ ಜಾರಿಯಾಗುವುದಿಲ್ಲ. ಆದರೆ ನಿರ್ವಹಣಾ ಮಂಡಳಿ ಹಾಗೂ 27ರಂದು ಅದೇ ನ್ಯಾಯಮೂರ್ತಿಗಳ ಮುಂದೆ ಹೋಗಬೇಕಾ ಬೇಡವಾ ಅನ್ನೋ ವಿಚಾರ ಇನ್ನೂ ಇತ್ಯರ್ಥವಾದಂತೆ ಕಾಣಿಸ್ತಾ ಇಲ್ಲ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಮ್ಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನು ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಮ್ಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು